ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಲಿಕ್ಕೆ ಹೋಗಬೇಕಾದ್ರೆ ಹೇಳ್ತಿರುವಂಥ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂಥ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್. ಪ್ರಿಯರಾಜ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹ ಅಂಶದ ಹೆಸರು ನಪುಂಸಕತ್ವವು ಸೃಷ್ಟಿ ಲೋಪವೋ ದೇವರ ಶಾಪವೋ. ಅಂಶದ ಹೆಸರನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹ ಅಂಶದ ಹೆಸರು ನಪುಂಸಕತ್ವವು ಸೃಷ್ಟಿ ಲೋಪವೋ ದೇವರ ಶಾಪವೋ. ಮೊಟ್ಟ ಮೊದಲನೇದಾಗಿ ಅಂಶದ ಹೆಸರಿನ ಅರ್ಥ ಏನು? ಅಂಶದ ಹೆಸರಿನ ಅರ್ಥ ನಪುಂಸಕತ್ವವು ಅಥವಾ ನಪುಂಸಕರು. ಮೊಟ್ಟ ಮೊದಲನೇದಾಗಿ ಈ ಪದವನ್ನು ಸ್ವಲ್ಪ ಹೊತ್ತು ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಏಕೆಂದರೆ ಈ ಪದ ಏನು ಅಂತ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನೊಂದು ಸ್ವಲ್ಪ ಜನರಿಗೆ ನಪುಂಸಕರು ಅಂದರೆ ಏನು ಅಂತ ಗೊತ್ತಿಲ್ಲದೆ ಪ್ರಸಂಗದ ಕೊನೆಯವರೆಗೂ ಪ್ರಸಂಗ ಅರ್ಥ ಆಗೋದಿಲ್ಲ. ಯಾಕೆ? ನಪುಂಸಕರು ಅನ್ನುವಂಥ ಪದವನ್ನು ಅವ್ರು ಕೇಳಿರೋದಿಲ್ಲ. ಓಕೆ, ಯಾರು ಇವರು? ನಿಮಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳೋದಕ್ಕೋಸ್ಕರ ನಾನು ಈ ಸೆಂಟೆನ್ಸನ್ನು ಬಳಕೆ ಮಾಡ್ತಿದ್ದೀನಿ. ನೀವು ಹೋಗುವಂತಹ ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ ಚಪ್ಪಾಳೆ ತಟ್ಟ ಹಣ ಕೇಳ್ತಿರ್ತಾರಲ್ಲ ಪ್ರಿಯರೇ, ಜನ ಎಲ್ಲ ಏನು ಮಾಡ್ತಿರ್ತಾರೆ? ಅವ್ರನ್ನ ಅಸಹ್ಯಿಸ್ಕೊತಿರ್ತಾರಲ್ವ. ಕೆಳಗಿನ ಮಟ್ಟದಲ್ಲಿಟ್ಟು ನೋಡ್ತಿರ್ತಾರೆ ಈ ವರ್ಗದ ಜನರನ್ನು. ಹಾಗಾದರೆ ಪುರುಷ ಅವಯವಗಳನ್ನು ಹಾಗೆ ಸ್ತ್ರೀ ಅವಯವಗಳನ್ನು, ಪುರುಷನ ಗುಣವನ್ನು ಹಾಗೆ ಸ್ತ್ರೀಯ ಗುಣವನ್ನು, ಈ ಎರಡೂ ಗುಣವನ್ನು ಮಿಶ್ರವಾಗಿ ಹೊಂದಿರತಕ್ಕಂತಹ ಒಂದು ವರ್ಗ ಇದೆಯಲ್ಲ ಪ್ರಪಂಚದಲ್ಲಿ, ಅವರನ್ನು ನಾವು ನಪುಂಸಕರು ಅಂತ ಹೇಳಿ ಕರಿತೀವಿ. ಹಾಗಾದರೆ ನಾವು ಇವತ್ತು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂತಹ ಅಂಶ ಇವರನ್ನು ಕುರಿತಂತೆ. ಯಾಕೆ ಇವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ? ಹಾಗಾದರೆ ಯಾಕೆ ಇವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ? ಇವ್ರ ಬಗ್ಗೆನೂ ಹೇಳಿದಾರ, ಸತ್ಯವೇದದಲ್ಲಿ ಹೇಳಿದಾರ. ಇವ್ರ ದೇವ್ರಿಗೆ ಮಕ್ಕಳಲ್ವಾ? ಮಕ್ಕಳೇ ತಾನೆ. ಎಲ್ಲರಂತೆಯೂ ಇವರ ಶರೀರದಲ್ಲೂ ಇರುವಂತಹದ್ದು ಮನುಷ್ಯನ ರಕ್ತನೇ. ಒಬ್ರಿಗೆ ಬ್ಲಡ್ ಬೇಕಾಗಿದೆ, ರಕ್ತ ಇಮ್ಮಿಡಿಯೇಟಾಗಿ ಅರ್ಜೆಂಟಾಗಿ ತಕ್ಷಣ ಬೇಕಾಗಿದೆ ಅಂತ ಹೇಳಿ ತಕ್ಷಣ ಇವ್ರು ಕೊಡ್ಬೋದು. ಆ ಬ್ಲಡ್ಡು ಖಂಡಿತವಾಗ್ಲೂ ಕೊಡ್ಬೋದು, ಏಕೆಂದರೆ ಅವರು ಮನುಷ್ಯರೇ ಅಲ್ವಾ. ಹಾಗಾದರೆ ಒಂದು ಮಾತ್ರ ಕನ್ಫರ್ಮ್ ಆಯಿತು, ಅವರು ಮನುಷ್ಯರೇ, ನಾವು ಮನುಷ್ಯರೇ. ಹಾಗಾದರೆ ಎಲ್ಲರೂ ಸಹ ದೇವರ ಮಕ್ಕಳೇ. ದೇವರ ಮಕ್ಕಳಾಗಬೇಕಾದ್ರೆ, ಎಲ್ಲರೂ ದೇವರ ಮಕ್ಕಳೇ ಆಗಿರಬೇಕಾದ್ರೆ ಸ್ತ್ರೀ ಬಗ್ಗೆ, ಪುರುಷನ ಬಗ್ಗೆ ಇಷ್ಟೊಂದು ಸತ್ಯವೇದದಲ್ಲಿ ದೇವರು ಹೇಳಿದ್ದಾರೆ. ಹಾಗಾದರೆ ಇವರ ಬಗ್ಗೆ, ಯಾರು ಈ ನಪುಂಸಕರ ಬಗ್ಗೆ ಹೇಳದೇ ಹೋದರೆ ದೇವರು ಪಕ್ಷಪಾತಿಯಾಗಿ ಹೋಗ್ತಾರೆ. ಹೌದಾ ಇಲ್ವಾ? ಸ್ತ್ರೀ ಬಗ್ಗೆ ಎಷ್ಟೊಂದು ಬರೆಸಿ ಸತ್ಯವೇದದಲ್ಲಿ, ಪುರುಷನ ಬಗ್ಗೆನೂ ಬರೆಸಿ, ಇವ್ರ ಬಗ್ಗೆ ಬರೆಸದೇ ಹೋದರೆ ದೇವರು ಪಕ್ಷಪಾತಿ ಆಗ್ತಾರೆ. ಆ ಚಾನ್ಸನ್ನು ದೇವರು ಕೊಟ್ಟಿಲ್ಲ ಪ್ರಿಯರೇ. ನಪುಂಸಕರ ಕುರಿತಂತೆಯೂ ಸತ್ಯವೇದದಲ್ಲಿ ದೇವರು ಬರೆಸಿದ್ದಾರೆ. ಈ ಸೃಷ್ಟಿ ಬಗ್ಗೆ ಹೇಳಿದ್ದಾರೆ, ಸೂರ್ಯನ ಬಗ್ಗೆ, ಚಂದ್ರನ ಬಗ್ಗೆ, ನಕ್ಷತ್ರದ ಬಗ್ಗೆ, ಪ್ರಕೃತಿಯ ಬಗ್ಗೆ, ಮರದ ಬಗ್ಗೆ, ಎಲ್ಲದರ ಬಗ್ಗೆನೂ ಹೇಳಿದ್ದಾರೆ. ಆಕಾಶದ ಬಗ್ಗೆ, ಭೂಮಿಯ ಬಗ್ಗೆ, ಎಲ್ಲದರ ಬಗ್ಗೆನೂ ಹೇಳಿದ್ದಾರೆ. ಹಾಗಾದರೆ ಇವ್ರ ಬಗ್ಗೆ ಹೇಳದೆ ಹೇಗೆ ಬಿಡ್ತಾರೆ ದೇವರು? ತುಂಬ ಜನ ಅನ್ಕೋತಾರೆ, ಪಕ್ಷಪಾತಿ, ದೇವ್ರ ಕಣ್ಣಿಲ್ಲ ನೋಡಿ. ಸ್ವಲ್ಪ ಜನರನ್ನ ಯಾಕೆ ಆ ಥರ ಹುಟ್ಟಿಸ್ಬೇಕು ಅಂತ ಹೇಳಿ ಈ ಥರ ಮೆಸೇಜ್ಗಳನ್ನು, ಈ ಅಂಗವೈಕಲ್ಯದ ಮೆಸೇಜನ್ನು, ಈ ಥರ ಮೆಸೇಜ್ಗಳನ್ನು ಸುಮಾರು ಸರಿ ಹೇಳಿದ್ರು ಸಹ ಇವ್ರು ಮಾತಾಡುವಂಥ ಮಾತು ಹೀಗೇ ಇರುತ್ತೆ. ದೇವ್ರ ಪಕ್ಷಪಾತ ಮಾಡಿದ್ರು, ಅವ್ರನ್ನ ಹಂಗೆ ಹುಟ್ಟಿಸಿದ್ದಾರೆ ನೋಡಿ ಅಂತ ಹೇಳಿ. ಇವತ್ತು ನೋಡೋಣ ನಪುಂಸಕರ ಕುರಿತಂತೆ ದೇವರ ಮನಸ್ಸಿನಲ್ಲಿದ್ದಂಥ ಆಲೋಚನೆ, ಯಾಕೆ ನಪುಂಸಕರು ಹಾಗೆ ಹುಟ್ಟುತ್ತಾರೆ ಅಂತ ಹೇಳಿ. ಓಕೆ, ಅಂಶದ ಹೆಸರು ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಅಂಶದ ಹೆಸರನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ. ನಪುಂಸಕತ್ವವು ಸೃಷ್ಟಿ ಲೋಪವೋ ದೇವರ ಶಾಪವೋ. ಸೃಷ್ಟಿ ಲೋಪ ಅಂದರೆ ಏನು ಪ್ರಿಯರೇ? ತಾಯಿ ಗರ್ಭದಲ್ಲಿ ಯಾವುದೋ ಒಂದು ಸೃಷ್ಟಿ ಆಗಬೇಕಾಗಿರುವಂತಹದ್ದು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಆಗದೆ ಹೋದರೆ ಈ ಥರ ಹುಡ್ತಾರೆ ಅಂತ ಹೇಳುವಂತಹ ಜನರನ್ನು ನೀವು ನೋಡಿರ್ತೀರ. ಹಾಗಾದರೆ ಇವ್ರ ಪ್ರಕಾರ ನಪುಂಸಕತ್ವವು ಅನ್ನುವಂತಹದ್ದು ಏನು? ಸೃಷ್ಟಿಯ ಲೋಪ. ಓಕೆ, ಇನ್ನು ನೆಕ್ಸ್ಟ್ ಏನು? ಸೃಷ್ಟಿ ಲೋಪವೋ ಕ್ವೆಶ್ಚನ್ ಮಾರ್ಕ್. ಇದಾದ ನಂತರ ದೇವರ ಶಾಪವೋ. ಹಾಗಾದರೆ ದೇವರು ಪಕ್ಷಪಾತ ಮಾಡಿ ಇವ್ರಿಗೆ ಮಾತ್ರ ಚೆನ್ನಾಗಿ ಹುಟ್ಟಿಸಿ, ಅವ್ರನ್ನ ಈ ಥರ ಹುಟ್ಟಿಸಿ ಇವ್ರಿಗೆ ಆಶೀರ್ವಾದ ಕೊಟ್ಟು ಅವ್ರಿಗೆ ಶಾಪ ಕೊಟ್ಟಿದ್ದಾರಾ? ಇಷ್ಟಕ್ಕೂ ಯಾವುದು? ನಪುಂಸಕತ್ವವು ಅನ್ನುವಂತಹದ್ದು ಸೃಷ್ಟಿ ಲೋಪನ ಕ್ವೆಶ್ಚನ್ ಮಾರ್ಕ್, ದೇವರ ಶಾಪನ ಕ್ವೆಶ್ಚನ್ ಮಾರ್ಕ್. ಈ ಎರಡು, ಈ ಸೃಷ್ಟಿ ಲೋಪನ, ದೇವರ ಶಾಪನ ಅನ್ನುವಂತಹದ್ದು ಪ್ರಸಂಗದ ಕೊನೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ.
ಓಕೆ, ಇನ್ನು ತಡ ಮಾಡದೆ ಅಂಶದೊಳಗೆ ಹೋಗೋಣ ಪ್ರಿಯರೇ. ಇಷ್ಟಕ್ಕೂ ನಪುಂಸಕರ ಕುರಿತಂತೆ ದೇವರು ಬರೆಸಿರುವಂತಹ ಮಾತು, ಇವರ ಕುರಿತಂತೆ ದೇವರು ಬರೆಸಿರುವಂತಹ ಮಾತು ಸತ್ಯವೇದದಲ್ಲಿ ಬಹಳ 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 ಮುಖ್ಯವಾಗಿರುವಂತಹ ಮಾತು. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. ಈಗ ಓದ್ತಿರುವಂಥ ಮಾತನ್ನು ಪ್ರಸಂಗದ ಕೊನೆಯವರೆಗೂ ಹಾಗೆ ತೆಗೆದಿಟ್ಕೊಂಡಿರಬೇಕು ಪ್ರಿಯರೇ, ಏಕೆಂದರೆ ಯಾವ ವಚನ ಓದಿದ್ರು ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕಾಗಿರುತ್ತೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ. ಫಸ್ಟ್ ಕ್ಯಾಟಗರಿ ಅಂತೆ. ಫಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ? ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ. ಇವ್ರು ಫಸ್ಟ್ ಕ್ಯಾಟಗರಿ. ಯಾರು ಫಸ್ಟ್ ಕ್ಯಾಟಗರಿ? ತಾಯಿಯ ಗರ್ಭದಿಂದಲೇ ಹಾಗೆ ಹುಟ್ಟಿದಂಥ ಜನ, ಇವ್ರು ಫಸ್ಟ್ ಕ್ಯಾಟಗರಿ. ಇನ್ನು ಸೆಕೆಂಡ್ ಕ್ಯಾಟಗರಿಯ ಜನರ ಬಗ್ಗೆನೂ ಬರೆಸಿದ್ದಾರೆ. ಇವ್ರು ಯಾರಂತೆ? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರು ಇದ್ದಾರೆ. ಸೆಕೆಂಡ್ ಕ್ಯಾಟಗರಿ ಯಾರು? ಇವರೆಲ್ಲ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರು. ಮೊದಲನೇದು ತಾಯಿ ಗರ್ಭದಿಂದ ಹಾಗೆ ಬಂದಂಥವ್ರು. ಎರಡನೇ ಕ್ಯಾಟಗರಿ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರು. ಮೂರನೇ ಕ್ಯಾಟಗರಿ ಏನು? ಮತ್ತು ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಕೆಲವರು ಇದ್ದಾರೆ. 3 ಕ್ಯಾಟಗರಿ ಅಂತೆ. ಫಸ್ಟು ತಾಯಿ ಗರ್ಭದಿಂದ ಹಾಗೆ ಬರುವಂಥವರು ಫಸ್ಟ್ ಕ್ಯಾಟಗರಿ ಆದರೆ, ಸೆಕೆಂಡ್ ಕ್ಯಾಟಗರಿಯಲ್ಲಿ ಮನುಷ್ಯರಿಂದ ಮಾಡಲ್ಪಟ್ಟಂಥವರು ಹಾಗಾಗಿದ್ದಾರೆ ಮನುಷ್ಯರಿಂದ. ಓಕೆ, ಇನ್ನು ಮೂರನೇ ಕ್ಯಾಟಗರಿಯಲ್ಲಿ ಪರಲೋಕದ ನಿಮಿತ್ತ, ಪರಲೋಕ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರನ್ನಾಗಿ ಮಾಡಿಕೊಂಡಂಥವರು ಸಹ ಇದ್ದಾರೆ. ಹೌದಾ? ಇಷ್ಟಕ್ಕೂ ಈ 3 ವರ್ಗದ ಜನ 3 ಥರ ಇದ್ದಾರಂತೆ. ನಪುಂಸಕರು 3 ರೀತಿಯಲ್ಲಿ ಆಗಿದ್ದಾರೆ. ಓಕೆ, ಸ್ವಲ್ಪ ಹೊತ್ತು ಪ್ರಸಂಗದಲ್ಲಿ ಮೊದಲನೇ ಕ್ಯಾಟಗರಿಯ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ಆ್ಯಸ್ ಇಟ್ ಈಸ್ ಪ್ರಸಂಗವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡೋಣ. ಯಾಕೆಂದರೆ ಇಲ್ಲಿ 3 ವರ್ಗದ ರೀತಿಯಲ್ಲಿ ಕಾಣಿಸ್ತಿದ್ದಾರಲ್ಲ ನಮಗೆ ಅವರು. ಹಾಗಾದರೆ ಈ ಪ್ರಸಂಗವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡೋಣ. ಮೊದಲನೇ ಕ್ಯಾಟಗರಿಯಲ್ಲಿ ತಾಯಿ ಗರ್ಭದಿಂದ ನಪುಂಸಕರಾಗಿ ಬಂದಂಥವರ ಬಗ್ಗೆ ಆಲೋಚನೆ ಮಾಡೋಣ. ಎರಡನೇ ಭಾಗದಲ್ಲಿ ಮನುಷ್ಯರಿಂದ ನಪುಂಸಕರಾದಂಥವರು. ಮೂರನೇ ಭಾಗದಲ್ಲಿ ಪರಲೋಕ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರನ್ನಾಗಿ ಮಾಡಿಕೊಂಡಂಥವರ ಬಗ್ಗೆ ಆಲೋಚನೆ ಮಾಡಿ ನೋಡೋಣ. ಓಕೆ, ಇನ್ನು ಮೊದಲನೇ ಭಾಗಕ್ಕೆ ಹೋಗೋದಾದರೆ, ಮೊದಲನೇ ಭಾಗದಲ್ಲಿ ತಾಯಿ ಗರ್ಭದಿಂದಲೇ ಹಾಗೆ ಬರ್ತಾರೆ ಇವರು. ತುಂಬ ಜನ ಇದಕ್ಕೇನಂತಾರೆ ಆಗಲೇ ನಾನು ಬಳಸಿದೆ ಒಂದು ಪದವನ್ನು, ಸೃಷ್ಟಿ ಲೋಪ ಅಂತ ಹೇಳಿ. ಈ ಸೃಷ್ಟಿ ಲೋಪ ಅನ್ನುವಂಥ ಕಾರಣನೇ ಕೊಡ್ತಾರೆ ಪ್ರಿಯರೇ. ತಾಯಿ ಗರ್ಭದಿಂದ ಮಗು ಆ ಥರ ಬಂದು ಚಿಕ್ಕ ವಯಸ್ಸಿನಿಂದಲೇ ಅದೇ ರೀತಿ ಬಿಹೇವ್ ಮಾಡ್ತಿದೆ ಅಂತ ಹೇಳಿದ್ರೆ ಸೃಷ್ಟಿ ಲೋಪ. ತಾಯಿ ಗರ್ಭದಲ್ಲಿ ಆಗಬೇಕಾಗಿರುವಂಥ ನಿರ್ಮಾಣ ಸರಿಯಾಗಿ ಆಗಿಲ್ಲ. ಇನ್ನೊಂದು ಸ್ವಲ್ಪ ಜನ ಪ್ರಿಯರೇ, ಅಲ್ಲರಿ ಈ ದೇವರು ಸ್ವಲ್ಪ ಜನರ ಜೊತೆ ಸ್ವಲ್ಪ ಜನರ ಜೀವನದಲ್ಲಿ ಆಟ ಆಡ್ತಾರಂತೆ. ಸ್ವಲ್ಪ ಜನ ಬಳಕೆ ಮಾಡುವಂತಹ ಮಾತು ಹೀಗೆ ಇರುತ್ತೆ. ಏನಂತಾರೆ ಗೊತ್ತಾ? ದೇವ್ರಂತೆ ಸ್ವಲ್ಪ ಜನರ ಜೀವನದಲ್ಲಂತೆ ಆಟ ಆಡ್ತಾರಂತೆ. ಅದಕ್ಕೆ ಮಿಕ್ಕವರೆಲ್ಲ ಚೆನ್ನಾಗಿರ್ತಾರೆ, ಅವರು ಮಾತ್ರ ಕಷ್ಟಪಡ್ತಿರ್ತಾರೆ. ಇಷ್ಟಕ್ಕೂ ದೇವ್ರ ಆಟ ಆಡಿದ್ರೆ ನಾವು ಇರ್ತೀವ ಏನೋ? ಅರ್ಥ ಇಲ್ಲದೆ ಇರುವಂಥ ಭಾಷೆಯನ್ನು ಈ ಪ್ರಪಂಚ ಬಳಸ್ತಿದೆ. ಈ ಮೊದಲನೇ ಕ್ಯಾಟಗರಿಯ ತಾಯಿ ಗರ್ಭದಿಂದಲೇ ಹಾಗೆ ಬರುವಂತಹ ಜನರನ್ನು ನೋಡಿ ಈ ಪ್ರಪಂಚ ಸಾವಿರಾರು ಮಾತಾಡುತ್ತೆ. ಅದರಲ್ಲಿ ಒಂದು ದೇವರು ಮೋಸ ಮಾಡಿದ್ರು ಅಂತ, ಇನ್ನೊಂದು ಇದು ಸೃಷ್ಟಿ ಲೋಪ ಅಂತ ಹೇಳಿ. ಹೌದಾ? ಇನ್ನೊಂದು ಸ್ವಲ್ಪ ಜನ ಒಂದೇ ಸತಿ ಸೈತಾನ್ ಕ್ರಿಯೆ ಅಂದ್ಬಿಡ್ತಾರೆ. ಇಷ್ಟಕ್ಕೂ ಸ್ತ್ರೀ ಆದರೂ ಪುರುಷನೇ ಆದರೂ ಅಥವಾ ಈ 2 ವರ್ಗಕ್ಕೆ ಸೇರದಂತಹ ಜನ ಆದರೂ ಇವ್ರನ್ನ ನಿರ್ಮಾಣ ಮಾಡುವಂತಹದ್ದು ಯಾರು ಗೊತ್ತಾ? ಇವ್ರನ್ನ ನಿರ್ಮಾಣ ಮಾಡುವಂತಹದ್ದು ವಿಮೋಚನಕಾಂಡ 4ನೇ ಅಧ್ಯಾಯ 11ನೇ ವಚನ. ವಿಮೋಚನಕಾಂಡ 4ನೇ ಅಧ್ಯಾಯ 11ನೇ ವಚನ. ಯೆಹೋವನು ಅವನಿಗೆ ಮನುಷ್ಯರಿಗೆ ಬಾಯಿ ಕೊಟ್ಟವರು. ಇದನ್ನೇನಕ್ಕೆ ಹೇಳ್ತಿದ್ದಾರೆ ಗೊತ್ತಾ? ಮೋಶೆಯ ಜೊತೆ ಮಾತಾಡಬೇಕಾದ್ರೆ ಈ ವಿಚಾರಗಳನ್ನೆಲ್ಲ ಹೇಳ್ತಾರೆ ಪ್ರಿಯರೇ. ಆದರೆ ಇದನ್ನು ನಾವು ಈ ಕಾಲದ ಕಂಟೆಕ್ಸ್ಟಿಗೆ ತೊಗೊಂಡ್ರೆ ಈ ವಚನವನ್ನು, ಅಂಗವೈಕಲ್ಯದ ಮೆಸೇಜ್ ಹೇಳಬೇಕಾದ್ರೆ ತುಂಬ ಜನ ಪ್ರಶ್ನೆ ಮಾಡ್ತಿದ್ರು. ಅಂಗವೈಕಲ್ಯದ ಮೆಸೇಜ್ ಬೈಬಲ್ ಓಪನ್ ಯೂನಿವರ್ಸಿಟಿ ತೆಗೆಯುವ ಮುಂಚೆ ತುಂಬ ಜನ ಪ್ರಶ್ನೆ ಮಾಡ್ತಿದ್ರು, ಅಂಗವೈಕಲ್ಯರನ್ನು ಯಾಕೆ ಹುಟ್ಟಿಸ್ಬೇಕಿತ್ತು? ಅವ್ರನ್ನ ಹುಟ್ಟಿಸುವಂತಹ ದೇವರ ಇಷ್ಟಕ್ಕೂ ಅವ್ರ ಕಡೆ ಗಮನ ಕೊಟ್ಟಿಲ್ಲ ದೇವರು ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಬೇಕಾದ್ರೆ ಅಂತ ಇದ್ರು. ಅದಕ್ಕೋಸ್ಕರನೇ ತಾಯಿ ಗರ್ಭದಲ್ಲಿ ಇವ್ರು ಮಗು ಕುಂಟಾಗಿ ಹುಟ್ಟಿದ್ರು, ಕಾಲಿಲ್ಲದೆ ಹುಟ್ಟಿದ್ರು, ಕೈ ಇಲ್ಲದೆ ಹುಟ್ಟಿದ್ರು, ಕಣ್ಣಿಲ್ಲದೆ ಹುಟ್ಟಿದ್ರು, ಕಿವುಡಾಗಿ ಹೇಗೇ ಹುಟ್ಟಿದ್ರು ಸಹ ನಿರ್ಮಾಣ ಮಾಡ್ತಿರೋ ಯಾರು? ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ 10ನೇ ವಚನದಿಂದ, 11ನೇ ವಚನದಿಂದ. ಯೆಹೋವನು ಅವನಿಗೆ
ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು? ಒಬ್ಬನು ಮೂಕನಾಗಿ, ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಮತ್ತೊಬ್ಬನು ಕಿವುಡನಾಗಿ, ಕಣ್ಣುಳ್ಳವನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯಾರು ಅಂದ್ಬಿಟ್ಟು ಕ್ವೆಶ್ಚನ್ ಮಾರ್ಕ್ ಹಾಗೆ ಇರಲಿಲ್ಲ ಪ್ರಿಯರೇ. ದೇವರು ಮುಂದೆ ಆನ್ಸರು ದೇವರು ಹೇಳ್ತಿದ್ದಾರೆ ಏನಂತೆ? ಯೆಹೋವನಾಗಿರುವ ನಾನಲ್ಲವೇ? ಯೆಹೋವನಾಗಿರುವ ನಾನಲ್ಲವೇ. ಅಂದರೆ ಒಂದು ಮಗು ಕಿವುಡಾಗಿ ಬಂದಿದೆ, ಅದಕ್ಕೆ ಕಿವಿ ಕೇಳಿಸೋದಿಲ್ಲ, ಮೂಗಾಗಿ ಬಂದಿದೆ, ಅದಕ್ಕೆ ಮಾತು ಬರೋದಿಲ್ಲ ಅಂದರೂ ಸಹ ಅದು ನಿರ್ಮಾಣ ಮಾಡಿದವರು ದೇವರೇ. ಅದು ಸೃಷ್ಟಿ ಲೋಪನೂ ಅಲ್ಲ, ದೇವರು ಕೊಟ್ಟಿರುವಂತಹ ಶಾಪನೂ ಅಲ್ಲ. ಅದರ ಹಿಂದೆ ದೇವರಿಗೊಂದು ಉದ್ದೇಶ ಇದೆ. ಇದನ್ನೆಲ್ಲ ನೀವು ಅಂಗವೈಕಲ್ಯದ ಪ್ರಸಂಗದಲ್ಲಿ ಕೇಳಿರ್ತೀರ. ಓಕೆ, ಅದನ್ನು ಮುಟ್ಟದೆ ಇವತ್ತಿನ ಭಾಗಕ್ಕೆ ಬರೋದಾದರೆ, ಈಗ ನೀವು ಹೇಳಿ, ಕಣ್ಣಿಲ್ಲದೆ ಇರುವಂತಹ ಮಕ್ಕಳನ್ನು, ಕಿವಿ ಕೇಳಿಸದೇ ಇರುವಂತಹ ಮಕ್ಕಳನ್ನು ದೇವರೇ ನಿರ್ಮಾಣ ಮಾಡ್ತಿದ್ದಾರೆ ಅಂದರೆ, ನಪುಂಸಕರನ್ನು ಇಷ್ಟಕ್ಕೂ ಯಾರು ನಿರ್ಮಾಣ ಮಾಡಬೇಕು? ನಿಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ದೇವರು ಹೇಗಿಟ್ಟಿದ್ದಾರಂತೆ? ತನಗೆ ತೋಚಿದ ಪ್ರಕಾರ, ಅಂದರೆ ಅದು ತಂದೆಯ ಇಷ್ಟ, ಹಾಗಿಟ್ಟಿದ್ದಾರಂತೆ. ಅಂದರೆ ಅವಯವಗಳು ಅಂದರೆ ಎಲ್ಲ ಅವಯವಗಳು ಸೇರಿನೇನಾ? ಒಬ್ಬ ಪುರುಷನನ್ನಾಗಿ ಗುರುತಿಸುವಂತಹ ಅವಯವೂ ಸಹ, ಒಬ್ಬ ಸ್ತ್ರೀಯಾಗಿ ಗುರುತಿಸುವಂತಹ ಅವಯವಗಳು ಸೇರಿ ಯಾರು ನಿರ್ಮಾಣ ಮಾಡಿರುವಂತಹದ್ದು? ದೇವರೇ. ಹಾಗಾದರೆ ಲೋಪ ಆಗಿದೆ, ನಪುಂಸಕನಾಗಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ದೇವರ ಸೃಷ್ಟಿ. ಇದಿಷ್ಟು ಹೇಳಿದ ತಕ್ಷಣ ಕೇಳ್ತಿರುವಂತಹ ತುಂಬ ಜನಕ್ಕೆ ಕೋಪ ಬಂದಿರುತ್ತೆ. ಏನಕ್ಕೋಸ್ಕರ? ಇದೇನು ಬ್ರದರ್, ನಾವು ಇಷ್ಟೊತ್ತು ಇದು ಯಾರ್ದೋ ಕ್ರಿಯೆ ಅಂದ್ಕೊಂಡಿದ್ವಿ, ನೀವು ದೇವ್ರ ಮೇಲೆ ಎತ್ತು ಹಾಕ್ಬಿಟ್ರಿ, ದೇವರನ್ನು ಕೆಳಗಡೆ ತೊಗೊಂಡ್ಬರ್ತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಈ ದೇವ್ರು ಹಿಂಗೆ ಮಾಡ್ತಾರೆ ಇಷ್ಟಕ್ಕೂ ದೇವ್ರಿಗೆ ಯಾಕೆ ಹಿಂಗೆ ಮಾಡಬೇಕು? ನಮ್ಮ ತಂದೆ ಅಲ್ವಾ ಅವರು? ಮಕ್ಕಳ ಒಳಿತನ್ನು ಯೋಚನೆ ಮಾಡಿ ಮಕ್ಕಳಿಗೆ ಒಳ್ಳೆಯದಾಗುವಂಥ ಕ್ರಿಯೆಗಳನ್ನೇ ಮಾಡ್ತಾರಲ್ವ. ಈ ಕೆಲಸ ಯಾಕೆ ಮಾಡ್ತಾರೆ? ಸ್ತ್ರೀಯಾಗಿ ಸೃಷ್ಟಿ ಮಾಡುವಂತಹದ್ದನ್ನು ಬಿಟ್ಟು, ಪುರುಷನಾಗಿ ಸೃಷ್ಟಿ ಮಾಡುವಂತಹದ್ದನ್ನು ಬಿಟ್ಟು, ಈ ಎರಡೂ ವರ್ಗಕ್ಕೆ ಸೇರದ ಜನರನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕು? ದೇವರಾಗಿದ್ದರೆ ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕಿತ್ತು ಗೊತ್ತಾ? ನೆನ್ಪಿಟ್ಕೊಳ್ಳಿ, ಅಂಶದ ಮೊದಲನೇ ಭಾಗದಲ್ಲಿದ್ದೀವಿ. ಯಾರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ? ತಾಯಿ ಗರ್ಭದಿಂದ ಹಾಗೆ ಸೃಷ್ಟಿಯಾದಂಥವ್ರ ಬಗ್ಗೆ, ತಾಯಿ ಗರ್ಭದಿಂದ ನಪುಂಸಕರಾಗಿ ಸೃಷ್ಟಿಯಾದಂಥವ್ರ ಬಗ್ಗೆ. ಓಕೆ, ಏನಕ್ಕೋಸ್ಕರ ದೇವರು ಇಷ್ಟಕ್ಕೂ ಹೀಗೆ ಸೃಷ್ಟಿ ಮಾಡ್ತಾರೆ ಇವ್ರನ್ನ? ದೇವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಇತ್ತು. ಆದಿಕಾಂಡದಲ್ಲಿ ಹೌದು, ಎಷ್ಟು ಜನರನ್ನು ಸೃಷ್ಟಿ ಮಾಡ್ತಾರೆ ಪ್ರಿಯರೇ? ಪ್ರಾರಂಭದಲ್ಲಿ ಆದಾಮನನ್ನು, ಹವ್ವಳನ್ನು. ಅಂದರೆ ಒಬ್ಬ ಪುರುಷ, ಒಬ್ಬ ಸ್ತ್ರೀ. ಥರ್ಡ್ ಜೆಂಡರ್ ಇರ್ತಾರಾ? ನಪುಂಸಕರನ್ನು ಸೃಷ್ಟಿ ಮಾಡ್ತಾರಾ? ಇಲ್ಲ. ಹಾಗಾದರೆ ಸ್ತ್ರೀ ಪುರುಷನನ್ನೇ ಸೃಷ್ಟಿ ಮಾಡ್ತಾರೆ ದೇವರು ಪ್ರಾರಂಭದಲ್ಲಿ, ಆದಿಕಾಂಡದಲ್ಲಿ. ಹಾಗಾದರೆ ಇದರಿಂದ ಒಂದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಏನಂತ? ಸೃಷ್ಟಿ ಮಾಡಬೇಕಾದ್ರೆ ದೇವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಇರಲಿಲ್ಲ. ಏನು? ನಪುಂಸಕರಾದ ಮೂರನೇ ವರ್ಗದ ಜನರನ್ನು ನಾನು ಸೃಷ್ಟಿ ಮಾಡಬೇಕು ಅನ್ನುವಂಥ ಆಲೋಚನೆ ಇರಲಿಲ್ಲ. ಅವರ ಮನಸ್ಸಿನಲ್ಲಿದ್ದಂತಹದ್ದು, ನಾನು ಸ್ತ್ರೀಯನ್ನು ಸೃಷ್ಟಿ ಮಾಡಬೇಕು, ಪುರುಷನನ್ನು ಸೃಷ್ಟಿ ಮಾಡಬೇಕು. ಹೌದಾ? ಇದು ಯಾಕೆ ಬಂತು ಇಷ್ಟಕ್ಕೂ ಈ ಆಲೋಚನೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ, ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನವನ್ನು ಒಮ್ಮೆ ಓದಿ. ಆದಿಕಾಂಡ 1ನೇ ಅಧ್ಯಾಯ 28ನೇ ವಚನ. ಸ್ತ್ರೀ ಪುರುಷನನ್ನು ಸೃಷ್ಟಿ ಮಾಡಿದ ನಂತರ, ಸ್ತ್ರೀ ಪುರುಷನನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ತಿದ್ದಾರೆ ದೇವರು. ಏನಂತೆ? ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. ಸಾಕು. ಇಷ್ಟಕ್ಕೂ ಏನಕ್ಕೆ ಸೃಷ್ಟಿ ಮಾಡಿದ್ರಂತೆ? ಆದಾಮನನ್ನು ಮಾತ್ರ ಯಾಕೆ ಸೃಷ್ಟಿ ಮಾಡಿ ಬಿಟ್ಟಿಲ್ಲ ಲೋಕದಲ್ಲಿ? ಹವ್ವಳನ್ನು ಏನಕ್ಕೆ ಸೃಷ್ಟಿ ಮಾಡಿದ್ರು? ಇದೆಯಂತೆ ಆಲೋಚನೆ. ಏನು? ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. ಹೌದಾ? ಆದಾಮನನ್ನು ಹವ್ವಳನ್ನು ದೇವರು ಸೃಷ್ಟಿ ಮಾಡಿದ್ರು ಅಂದರೆ, ಫಸ್ಟ್ ವಿವಾಹ ಈ ಪ್ರಪಂಚದಲ್ಲಿ ಯಾರು ಮಾಡಿದ್ದು? ದೇವರೇ. ಯಾರಿಬ್ಬರಿಗೆ? ಆದಾಮ ಮತ್ತು ಹವ್ವಳಿಗೆ. ಈ ಪ್ರಪ್ರಥಮವಾಗಿ ಮಾಡಿದಂತಹ ವಿವಾಹ ಏನಕ್ಕೋಸ್ಕರ ಗೊತ್ತಾ? ಈ ವಿವಾಹ ಅನ್ನುವಂತಹ ಪದ್ಧತಿಯನ್ನು ಈ ಪ್ರಪಂಚದಲ್ಲಿ ಏನಕ್ಕೋಸ್ಕರ ಪ್ರವೇಶ ಮಾಡ್ತಾರೆ ಗೊತ್ತಾ ದೇವರು? ಏನಕ್ಕೋಸ್ಕರ? ಅದೇ 28ನೇ ವಚನದಲ್ಲಿ 2ನೇ ಸಾಲು, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ. ಅಂದರೆ ದೇವರ ಮನಸ್ಸಿನಲ್ಲಿ ಪ್ರಪ್ರಥಮವಾಗಿ ವಿವಾಹ ಮಾಡಬೇಕಾದ್ರೆ ಏನಿತ್ತು ಅವ್ರ ಮನಸ್ಸಿನಲ್ಲಿ? ನನಗೆ ಮಕ್ಕಳು ಬೇಕು. ಆ ಮಕ್ಕಳು ಹೇಗೆ ಸೃಷ್ಟಿ ಮಾಡಬೇಕು? ಇವರಿಬ್ಬರನ್ನು ಸೃಷ್ಟಿ ಮಾಡಿಬಿಟ್ರೆ ಇವರಿಂದ ಸಂತಾನೋತ್ಪತ್ತಿ ಆಗುತ್ತಲ್ವ. ಇವರಿಷ್ಟೂ ಜನ ಸೇರಿ, ಇವರಿಂದ ಎಷ್ಟು ಕೋಟಿ ಜನ ಮುಂದೆ 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 ಸಂತಾನ ಆಗಿ ಬೆಳೀತಾರೋ ಅಷ್ಟೂ ಜನ ಸೇರಿ ಎಲ್ಲರೂ ನನ್ನನ್ನು
ತಂದೆ ಅಂತ ಕರೀತಾರೆ. ಹಾಗಾದರೆ ಅಷ್ಟೂ ಜನ ತಂದೆ ಅಂತ ಕರಿಬೇಕಾದ್ರೆ ಈಗ ಇಮ್ಮಿಡಿಯೇಟಾಗಿ ದೇವ್ರಿಗೆ ಏನು ಬೇಕು? ಮಕ್ಕಳು ಬೇಕು. ಮಕ್ಕಳಿಗೋಸ್ಕರನೇ ಇದಿಷ್ಟು ಸೃಷ್ಟಿ ಮಾಡಿ ಪ್ರಪಂಚವನ್ನು ಆದಾಮ್ ಹವ್ವಳನ್ನು ಮಾಡಿ ಇವರಿಬ್ಬರಿಗೂ ವಿವಾಹ ಮಾಡಿ ಇದಾದ ನಂತರ ಏನು ಹೇಳ್ತಾರೆ? ನೀವು ಫಲಿಸಿ ಅಭಿವೃದ್ಧಿ ಹೊಂದಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಇಷ್ಟಕ್ಕೂ ಇವ್ರಿಗೆ ಬಹು ಸಂತಾನ ಆದರೆ ಇಷ್ಟಕ್ಕೆ ದೇವ್ರಿಗೇನು ಪ್ರಯೋಜನ ಬರುತ್ತೆ ಹೇಳಿ? ಈಗೂ ತುಂಬ ಜನ ವಿವಾಹ ಆಗ್ತಿರ್ತಾರಲ್ವ ಪ್ರಿಯರೇ. ಅಟ್ಲೀಸ್ಟ್ ಪ್ರಪಂಚದಲ್ಲಿರುವಂತಹ ಒಬ್ಬರಾದರೂ ಆ ವಿವಾಹ ಆಗ್ತಿದ್ದೀನಿ, ನಾನು ವಿವಾಹ ಆದರೆ ಇಷ್ಟಕ್ಕೂ ದೇವರಿಗೆ ಬರುವಂತಹ ಪ್ರಯೋಜನ ಏನು? ಮತ್ತೊಮ್ಮೆ ಹೇಳ್ತಿದ್ದೀನಿ, ನಾನು ವಿವಾಹ ಆದರೆ ಒಬ್ಬ ಪುರುಷನಿಗೆ ಬರಬೇಕಾಗಿರುವಂಥ ಆಲೋಚನೆ, ನಾನು ವಿವಾಹ ಆಗ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಪತ್ನಿ ಮನೇಲಿರುವಂತಹ ಕೆಲಸಗಳನ್ನು, ಮಕ್ಕಳನ್ನು, ಬಟ್ಟೆಯನ್ನು ಶುಚಿ ಮಾಡುವಂತಹದ್ದು, ಈ ಕೆಲಸಗಳನ್ನೆಲ್ಲ ತನ್ನ ಪತ್ನಿ ಮಾಡ್ತಾಳೆ. ಹಾಗಾದರೆ ವಿವಾಹ ಆಗೋದ್ರಿಂದ ಯಾರಿಗೆ ಅನುಕೂಲ? ಪುರುಷನಿಗೆ ಅಲ್ವಾ? ಒಬ್ಬ ಸ್ತ್ರೀ ವಿವಾಹ ಆಗೋದ್ರಿಂದ ಆ ಸ್ತ್ರೀಗೆ ಅನುಕೂಲ. ಯಾಕೆ? ಕೊನೆವರೆಗೂ ತನ್ನನ್ನು ಪಾಲಿಸಿ ಪೋಷಿಸಬೇಕಾಗಿರುವಂತಹ ಜವಾಬ್ದಾರಿ ಪುರುಷನದ್ದು. ಹಾಗಾದರೆ ಇಲ್ಲಿ ವಿವಾಹ ನಡೀತಿದೆ ಅಂತ ಹೇಳಿದ್ರೆ ಸ್ತ್ರೀಯಿಂದ ಪುರುಷನಿಗೆ ಉಪಯೋಗ, ಪುರುಷನಿಂದ ಸ್ತ್ರೀಗೆ ಉಪಯೋಗ. ಇಷ್ಟಕ್ಕೂ ದೇವರಿಗೆ ಏನು ಉಪಯೋಗ? ಯೋಚನೆ ಮಾಡಿದ್ದೀರಾ ಯಾವತ್ತಾದರೂ? ವಿವಾಹ ಆಗುವಂತಹ ದಂಪತಿಗಳು ದೇವ್ರಿಗೇನು ಉಪಯೋಗ ಇಲ್ವಾ? ದೇವರು ವಿವಾಹವನ್ನು ಮಾಡಿದ್ದೆ, ವಿವಾಹ ಅನ್ನುವಂಥ ಈ ಪದ್ಧತಿಯನ್ನು ಇಟ್ಟಿದ್ದೆ ತನಗೆ ಉಪಯೋಗ ಆಗಬೇಕು ಅನ್ನುವಂಥ ಉದ್ದೇಶದಿಂದ. ಆ ಉದ್ದೇಶ ಏನು? ನೀವು ಫಲಿಸಿ ಅಭಿವೃದ್ಧಿ ಆಗಬೇಕು. ಆ ಮಕ್ಕಳೆಲ್ಲ ಸೇರಿ ನನ್ನನ್ನು ತಂದೆ ಅಂತ ಹೇಳಿ ಕರಿಬೇಕು. ಓಕೆ, ದೇವ್ರ ಮನಸ್ಸಿನಲ್ಲಿ ಆಲೋಚನೆ ಇತ್ತಾ? ಏನಕ್ಕೋಸ್ಕರ ಇದನ್ನೆಲ್ಲ ನೋಡ್ತಾ ಇದ್ದೀವಿ ಗೊತ್ತಾ? ನಪುಂಸಕರನ್ನು ಏನಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿದ್ರು? ತಾಯಿ ಗರ್ಭದಿಂದ ಬರಬೇಕಾದ್ರೇ ಆ ಗುಣ, ಆ ಸ್ವಭಾವ ಚಿಕ್ಕಂದಿನಿಂದ ಹೇಗೆ ಬೆಳೆಯುತ್ತೆ, ಯಾಕೆ ಹಾಗೆ ಹುಟ್ಟಿಸ್ಬೇಕಿತ್ತು ದೇವರು ಅನ್ನುವಂತಹ ಪ್ರಶ್ನೆಗೆ ಉತ್ತರವಾಗಿ ಇದನ್ನೆಲ್ಲ ನೋಡ್ತಾ ಇದ್ದೀವಿ. ಹಾಗಾದರೆ ಪ್ರಪ್ರಥಮವಾಗಿ ದೇವರ ಮನಸ್ಸಿನ ಇದ್ದಂತಹ ಆಲೋಚನೆ ತನಗೆ ಮಕ್ಕಳು ಬೇಕು, ಅದಕ್ಕೆ ವಿವಾಹ ಅನ್ನುವಂಥ ಈ ಪದ್ಧತಿಯನ್ನು ಇಟ್ಟರು. ತುಂಬ ಜನಕ್ಕೆ ಈ ವಿವಾಹ ಅನ್ನುವಂತಹ ಪದ್ಧತಿಯನ್ನು ದೇವರು ಏನಕ್ಕೆ ಇಟ್ಟಿದ್ದಾರೆ? ಕ್ರೈಸ್ತರಿಗೂ ಸೇರಿ ಪ್ರಿಯರೇ, ವಿವಾಹ ಅನ್ನುವಂಥ ಪದ್ಧತಿಯನ್ನು ದೇವರು ಏನಕ್ಕೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿ ಇವರು ಯಾವತ್ತೂ ಆಲೋಚನೆ ಮಾಡಿರೋದಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ? ಮಕ್ಕಳಿಗೆ ವಿವಾಹ ಮಾಡ್ತಿರುವಂಥ ತಂದೆ ತಾಯಿಯಂದಿರನ್ನ ಒಮ್ಮೆ ಕೇಳಿ ನೋಡಿ. ಏನಂತಾರೆ? ಏನಕ್ಕೋಸ್ಕರ ವಿವಾಹ ಮಾಡ್ತಿದ್ದೀರಾ? ವಯಸ್ಸಿಗೆ ಬಂದಿದ್ದಾರೆ. ಅದು ಇದು ಫಸ್ಟ್ ರೀಸನ್, ವಯಸ್ಸಿಗೆ ಬಂದಿದ್ದಾರೆ ಅನ್ನುವಂತಹದ್ದು. ಇನ್ನು ಸೆಕೆಂಡ್ ರೀಸನ್ ಏನು? ವಯಸ್ಸಾಯ್ತಲ್ವ, ಇನ್ನು ನಮ್ಮನ್ನು ನೋಡ್ಕೊಳ್ಲಿಕ್ಕೆ ಯಾರಾದರೂ ಬೇಕಲ್ವಾ? ಇದು ಸೆಕೆಂಡ್ ರೀಸನ್. ಇನ್ನು ಥರ್ಡ್ ರೀಸನ್ ಏನು ಕೊಡ್ತಾರೆ? ಇವರಿಬ್ಬರಿಗೂ ವಿವಾಹ ಆಗಿ ಇವರಿಂದ ಒಂದು ಮಗು ಆದರೆ ಆ ಮಗು ಜೊತೆ ನಾನು ಆಟ ಆಡಬೇಕು. ಹಾಗಾದರೆ ಮಕ್ಕಳಿಗೆ ವಿವಾಹ ಮಾಡ್ತಿರುವಂತಹ ತಂದೆ ತಾಯಿಯಂದಿರನ್ನು ಕೇಳಿದ್ರೆ ಏನಕ್ಕೋಸ್ಕರ ವಿವಾಹ ಮಾಡ್ತಿದ್ದೀರಾ ಅಂದರೆ, ಇವ್ರಿಗೆ ಆಟ ಆಡ್ಲಿಕ್ಕೆ ಒಂದು ಗೊಂಬೆ ಬೇಕು, ಅದಕ್ಕೋಸ್ಕರ ನನ್ನ ಮಕ್ಕಳಿಗೆ ವಿವಾಹ ಮಾಡ್ತಿದ್ದೀನಿ. ಇದ್ಯಾವುದೂ ಅಲ್ಲ ದೇವರ ಮನಸ್ಸಿನಲ್ಲಿ. ಏನಕ್ಕೋಸ್ಕರ ಮದುವೆ ಮಾಡಿದ್ರು? ಆದಾಮ್ ಹವ್ವಳಿಗೆ ಮಕ್ಕಳು ಬೇಕು, ಇವರೆಲ್ಲ ದೇವರ ತಂದೆ ಅಂತ ಕರಿಬೇಕು. ಈ ಆಲೋಚನೆ ಇಟ್ಕೊಂಡು ಮಾಡಿದ್ರು ಪ್ರಿಯರೇ. ಓಕೆ, ಈ ಆಲೋಚನೆ ಇಟ್ಕೊಂಡು ಸೃಷ್ಟಿ ಮಾಡಿದಂತಹ ವಿವಾಹದ ಪದ್ಧತಿ ಹೇಗಾಗೋಯ್ತು ಗೊತ್ತಾ? ಅದೇ ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನವನ್ನು ಒಮ್ಮೆ ಓದಿ. ಅದೇ ಆದಿಕಾಂಡ 6ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಏನು ಮಾಡಿದ್ರಂತೆ? ದೇವರು ಇಟ್ಟಿದ್ದ ವಿವಾಹ ಅನ್ನುವಂತಹ ಪದ್ಧತಿಯನ್ನು ಇಟ್ಟಿರುವಂತಹ ಉದ್ದೇಶ ಬೇರೆ. ಫಸ್ಟ್ ಆಬ್ಜೆಕ್ಟಿವ್ ಏನು? ವಿವಾಹ ಏನಕ್ಕೆ ಇಟ್ಟಿದ್ದಾರೆ ದೇವರು ಅಂದಿದ ತಕ್ಷಣ ಏನು ಹೇಳ್ಬೋದು ನಾವು? ಆದಿಕಾಂಡ 1ನೇ ಅಧ್ಯಾಯ 28 ಓದಿದ ನಂತರ ದೇವರಿಗೆ ಮಕ್ಕಳು ಬೇಕು, ಅದಕ್ಕೆ ವಿವಾಹ ಅಂತ ಇಟ್ಟಿದ್ದಾರೆ. ಅದೇ ವಿವಾಹ ಮನುಷ್ಯರು ಏನಕ್ಕೋಸ್ಕರ ಮಾಡ್ಕೊಳ್ಲಿಕ್ಕೆ ಶುರು ಮಾಡಿದ್ರು ಗೊತ್ತಾ? ಏನಕ್ಕೋಸ್ಕರ ಅಂತೆ? ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಅಂದರೆ ಇವ್ರಿಗಿಷ್ಟ ಬಂದಿರೋ ರೀತಿ ಅದನ್ನು ನಡೆಸಿಕೊಳ್ಳುವಂತೆ ಆಯಿತು ವಿವಾಹ ಅನ್ನುವಂಥ ಪದ್ಧತಿ. ಅಂದರೆ ದೇವರು ಇಟ್ಟಿರೋ ಥರ ಇರಲಿಲ್ವಂತೆ. ಅದಾದ ನಂತರ ಏನಾಯಿತು ನೋಡಿದ್ರ? ಇಷ್ಟ ಆದ್ರ? ಹಾಗಾದರೆ ವಿವಾಹ. ಇಷ್ಟಕ್ಕೂ ದೇವರು ಇಟ್ಟಿದ್ರಲ್ವ ಆಲೋಚನೆ, ಅದೇ ಆಲೋಚನೆ ಇಟ್ಕೊಂಡು ವಿವಾಹ ಆಗ್ತಿದ್ದಾರಾ ಎಲ್ಲರೂ? ಇಲ್ಲ. ಆ ಕಾಲದಲ್ಲೂ ಅಷ್ಟೇ ಪ್ರಿಯರೇ, ಹಾಗೆ ಆಯ್ತಂತೆ. ಏನಕ್ಕೋಸ್ಕರ ವಿವಾಹ? ಶರೀರದಲ್ಲಿರುವಂತಹ ಕೋರಿಕೆಗಳನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ. ಒಂದು ಮಾತಲ್ಲಿ ಹೇಳಬೇಕಾದ್ರೆ ಹೀಗೆ ಬದಲಾಯಿತ ವಿವಾಹ ಅನ್ನುವಂತಹದ್ದು, ಹೀಗೆ ಬದಲಾಯಿತು. ಓಕೆ, ಈಗ ವಿವಾಹ ಆಯಿತು. ವಿವಾಹ ಆದ ನಂತರ ನೆಕ್ಸ್ಟ್
ಏನೇನು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಹೇಳಿ, ಏನೇನು ರೆಸ್ಪಾನ್ಸಿಬಿಲಿಟಿ ಬರುತ್ತೆ? ಫ್ಯಾಮ್ಲಿ ಬ್ರದರ್, ನಮ್ಮ ಫ್ಯಾಮ್ಲಿ ಇದೆ ಗೊತ್ತಾ ನಿಮಗೆ? ಯಾರಾದರೂ ಒಂದು ದೇವರ ಕೆಲಸಕ್ಕೆ, ಒಂದು ಹಿರಿಯರು ದೇವರ ಕೆಲಸ ಇದೆ ಬನ್ನಿ ಅಂತ ಹೇಳಿ ಕರೆದ್ರು ಅಂತ ಅಂದ್ಕೊಳ್ಳಿ. ಏನು ನಮ್ಮ ಆನ್ಸರ್ ಏನಿರುತ್ತೆ ಹೇಳಿ? ವಿವಾಹ ಆಗಿರುವಂತಹ ಪುರುಷನನ್ನು ಕೇಳಿದ್ರೆ ಏನು ಹೇಳ್ತಾರೆ ಉತ್ತರ? ನಮ್ಮ ವೈಫ್ ಇದ್ದಾರಲ್ವ, ಅವ್ರ ತಂಗಿ ಇದ್ದಾರಲ್ವ, ಅವ್ರ ತಂದೆ ಇದ್ದಾರಲ್ವ, ಅವ್ರ ತಮ್ಮ ಇದ್ದಾರಲ್ವ, ಅವ್ರ ಅಣ್ಣ ಇದ್ದಾರಲ್ವ, ಅವ್ರ ತಾಯಿಗೆ ಹುಷಾರಿಲ್ವಂತೆ. ಹೌದಾ? ಇಷ್ಟೊಂದು ದೊಡ್ಡ ರಿಲೇಷನ್ಶಿಪ್ ಎಲ್ಲಿಂದ ಬಂತು? ಇಷ್ಟಕ್ಕೂ ಎಲ್ಲಿಂದ ಬಂತು? ವಿವಾಹದಿಂದನೇ. ಹೌದಾ? ವಿವಾಹದಿಂದ. ದೇವರು ನನಗೆ ಹತ್ತಿರ ಆಗ್ರಿ ಅಂತ ಹೇಳಿ ನನಗೆ ಹತ್ತಿರ ಆಗ್ರಿ ಮತ್ತು ನಿಮ್ಮ ಮಕ್ಕಳನ್ನು ನನಗೋಸ್ಕರ ಕೊಡಿ, ಅವರೆಲ್ಲರೂ ನನ್ನನ್ನು ತಂದೆ ಅಂತ ಕರಿಬೇಕು ಅನ್ನೋದಕ್ಕೋಸ್ಕರ ದೇವರು ವಿವಾಹ ಅನ್ನುವಂಥ ಪದ್ಧತಿಯನ್ನು ಇಟ್ಟರೆ, ಮನುಷ್ಯರು ವಿವಾಹ ಅನ್ನುವಂಥ ಪದ್ಧತಿಯಿಂದನೇ ದೇವರಿಗೆ ದೂರ ಆಗುವಂಥ ಕಾಲ ಪ್ರಿಯರೇ ಇದು. ಇದಾದ ನಂತರ ಇದನ್ನು ಹಾಗೆ ನೆನ್ಪಿಟ್ಕೊಳ್ಳಿ, ತಮಗೆ ಇಷ್ಟ ಬಂದಂಥವರ ಜೊತೆ ವಿವಾಹ ಮಾಡಿಕೊಂಡು ತಮಗೆ ಇಷ್ಟ ಬಂದಂತಹ ಕೋರಿಕೆಗಳನ್ನು, ತಮಗೆ ಇಷ್ಟ ಬಂದಿರುವಂತಹ ಉದ್ದೇಶಕ್ಕೋಸ್ಕರ ಮದುವೆ ಆಗ್ತಿದ್ರು. ಇದನ್ನು ಹಾಗೆ ನೆನ್ಪಿಟ್ಕೊಳ್ಳಿ. ಇದೇ ಮಾತನ್ನು ಹೊಸ ಒಡಂಬಡಿಕೆಯಲ್ಲಿ ಒಂದು ಸರಿ ಬರೆಸಿದ್ದಾರೆ. ನೋಹನ ಕಾಲದ ಸಂದರ್ಭವನ್ನು ತೆಗಿತಾ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಚನ. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಹೇಗಿದ್ರಂತೆ? ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಇದ್ದು, ಪ್ರಳಯದ ನೀರು ಬಂದು ಎಲ್ಲರನ್ನೂ ಬಡುಕೊಂಡು ಓಕೆ. ಹೇಗಿದ್ರಂತೆ ನೋಹನ ಕಾಲದಲ್ಲಿ ಜನರು? ತಿನ್ನುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ. ಆಗಲೇ ನೀವು ಒಂದು ವಚನವನ್ನು ನೋಡಿದ್ರಿ. ತಮಗೆ ಇಷ್ಟ ಬಂದಂಥವರನ್ನು ಮದುವೆ ಮಾಡ್ಕೋತಿದ್ದಾರೆ ಅಂದರೆ ತಮಗೆ ಇಷ್ಟ ಬಂದಂತಹ ಉದ್ದೇಶದಿಂದ. ದೇವರ ಉದ್ದೇಶ ದೇವರಿಗೆ ಮಕ್ಕಳು ಬೇಕು, ಅದಕ್ಕೋಸ್ಕರ ಅಲ್ಲ, ತಮಗೆ ಇಷ್ಟ ಬಂದಂತಹ ಉದ್ದೇಶದಿಂದ. ಇಲ್ಲೇನು ನೋಡ್ತಿದ್ದೀರಾ? ಹೇಗಿದ್ರಂತೆ ಜನ ನೋಹನ ಕಾಲದಲ್ಲಿ? ಮದುವೆ ಮಾಡಿಕೊಡುತ್ತಾ. ಅಂದರೆ ಇವರು ಸಹ ವಿವಾಹ ಆಗುವಂತಹ ತಪ್ಪು ಅಂತ ಹೇಳಿದಾರ ದೇವರು? ಇಲ್ಲ. ಆದರೆ ವಿವಾಹ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಪ್ರೈಮರಿ ಆಬ್ಜೆಕ್ಟಿವ್ ಏನಿರಬೇಕು? ಮಕ್ಕಳನ್ನು ದೇವರಲ್ಲಿ ಬೆಳೆಸಬೇಕು. ಆಗ್ಲಿಂದ ಇರಬೇಕು ಪ್ಲ್ಯಾನ್ ಅದು. ಓಕೆ, ಇವ್ರಿಗಿತ್ತ ಇದು? ಇಲ್ಲ. ಇವ್ರಿಗೆ ಬೇಕಾಗಿದ್ದಂತಹದ್ದು ವಿವಾಹ ಅಷ್ಟೇ. ಇಲ್ಲಿ ಇನ್ನೊಂದು ಮಾತನ್ನು ಬರ್ಸಿದ್ದಾರೆ ಪ್ರಿಯರ, ನಮಗಿದು ಸ್ಪಷ್ಟವಾಗಿ ಅರ್ಥ ಆಗಬೇಕಾದ್ರೆ. ಫಸ್ಟ್ 3 ಪದ ಬರ್ಸಿದಾರಲ್ವ? ತಿನ್ನುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ. ಓಕೆ, ಫಸ್ಟ್ ಪದ ಏನು? ತಿನ್ನುತ್ತಾ. ಇಷ್ಟಕ್ಕೂ ತಿನ್ನುವಂತಹ ತಪ್ಪ? ಊಟ ಮಾಡುವಂತಹ ತಪ್ಪ? ಇಲ್ಲ. ಹಾಗಾದರೆ ಏನಕ್ಕೋಸ್ಕರ ದೇವರು ಬರ್ಸಿದ್ದಾರೆ ಗೊತ್ತಾ? ನೀವು ತಿಂತಿದ್ದೀರಾ, ತಪ್ಪಲ್ಲ, ನಾನೇ ಸೃಷ್ಟಿ ಮಾಡಿರುವಂತಹದ್ದು, ತಿನ್ನಿ. ಏನಕ್ಕೋಸ್ಕರ ತಿಂತಿದ್ದೀರಾ ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ತಿನ್ನಿ. ನನಗೋಸ್ಕರ ಬದುಕಬೇಕು ಅನ್ನುವಂಥ ಉದ್ದೇಶ ಏನಾದರೂ ನಿಮ್ಮ ಮನಸ್ಸಿನಲ್ಲಿದೆಯಾ? ಅದನ್ನು ಹಾಗೆ ಕಂಟಿನ್ಯೂ ಮಾಡುತ್ತಾ, ತಿನ್ನುತ್ತಾ, ಕುಡಿಯುತ್ತಾ, ಅದಾದ ನಂತರ ಮದುವೆ ಮಾಡಿಕೊಳ್ಳುತ್ತಾ. ಮದುವೆ ಮಾಡಿಕೊಳ್ಳುವಂತಹ ತಪ್ಪಲ್ಲ, ನಾನೇ ಇಟ್ಟಿರುವಂತಹದ್ದು ಪದ್ಧತಿಯನ್ನು. ಆದರೆ ಏನಕ್ಕೋಸ್ಕರ ಮಾಡ್ಕೋತಾ ಇದ್ದೀರಾ? ಇದನ್ನು ಮರ್ತೋಗಿದ್ದೀರಾ. ಹಾಗಾದರೆ ಒಂದು ಮಾತಲ್ಲಿ ಹೇಳಬೇಕಾದ್ರೆ ಯಾವ ಸ್ಥಿತಿಗೆ ಬಂದು ನಿಲ್ತು ಗೊತ್ತಾ? ವಿವಾಹ ಅನ್ನುವಂತಹದ್ದು ದೇವರು ಅಂದ್ಕೊಂಡಿರುವಂತಹ ಉದ್ದೇಶದಿಂದ ಡಿವಿಯೇಟ್ ಆಗಿ, ದೂರ ಆಗಿ, ತಮಗೆ ಇಷ್ಟ ಬಂದಂತಹ ಉದ್ದೇಶಕ್ಕೋಸ್ಕರ ಮದುವೆ ಮಾಡಿಕೊಳ್ಳುವಂತಹ ಕಾಲಕ್ಕೆ ಬಂದು ನಿಲ್ತು. ಈಗ ಇನ್ನೊಂದು ವಚನ ನೋಡಿ. ಅದೇ ಆದಾಮನು ದೇವರ ಹತ್ರ ವಾದನೆ ಮಾಡ್ತಾನೆ ಪ್ರಿಯರೇ ಒಂದು ಸಾರಿ. ಆದಿಕಾಂಡ 6ನೇ ಅಧ್ಯಾಯ. ಇದಿಷ್ಟು ನೆನ್ಪಿಟ್ಕೊಳ್ಳಿ. 3 ರೆಫರೆನ್ಸನ್ನು ಓದಿದ್ದೀವಿ ಈಗಿನವರೆಗೆ. 3 ರೆಫರೆನ್ಸಲ್ಲಿ, ಫಸ್ಟ್ ರೆಫರೆನ್ಸಲ್ಲಿ ನೀವೇನು ನೋಡಿದ್ರಿ? ದೇವರು ಏನಕ್ಕೋಸ್ಕರ ವಿವಾಹ ಅನ್ನುವಂಥ ಪದ್ಧತಿಯನ್ನು ಇಟ್ಟರು, ಇದನ್ನು ನೋಡಿದ್ರಿ. ಇನ್ನು 2ನೇ ರೆಫರೆನ್ಸ್, 3ನೇ ರೆಫರೆನ್ಸಲ್ಲಿ ಏನು ನೋಡಿದ್ರಿ? ಮನುಷ್ಯರು ಆ ಉದ್ದೇಶವನ್ನು ಮರೆತು ತಮಗೆ ಇಷ್ಟ ಬಂದಂತಹ ಉದ್ದೇಶವನ್ನು ನೆರವೇರಿಸಿಕೊಳ್ಳೋದಕ್ಕೋಸ್ಕರ ವಿವಾಹ ಅನ್ನುವಂಥ ಪದ್ಧತಿಗೆ ಕೈ ಹಾಕಿದ್ರು. ಅದೇ ಆದಿಕಾಂಡ 6ನೇ ಅಧ್ಯಾಯ 3ನೇ ವಚನ, 6:3. ಹಣ್ಣು ತಿನ್ನಬಾರ್ದು ಅಂದಿರ್ತಾರಲ್ವ? ಓಕೆ, ತಿಂತಾರೆ, ತಪ್ಪು ಮಾಡ್ತಾರೆ. ಇದಾದ ನಂತರ ದೇವರು ಕೇಳಿದ್ರೆ ಏನಂತಿದ್ದಾರೆ? ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ. ಇದನ್ನು ತೆಲುಗುವಲ್ಲಿ ಓದ್ತಿರೋ ಪ್ರಿಯರೇ, ಇದೊಂದೇ ಒಂದು ಸಾಲು, 3ನೇ ವಚನ, 1ನೇ ಸಾಲು, 6:3. నా ఆత్మ నరులతో ఎల్లప్పుడూ వాదించదు. ಅಂದರೆ ದೇವರಿಗೆ ಸುಸ್ತಾಗೋಗಿದೆ. ಏನು ಮಾಡಿ ನರರ ಜೊತೆ, ಅಂದರೆ ಮನುಷ್ಯರ ಜೊತೆ ವಾದ ಮಾಡಿನ. ಏನು ವಾದ ಮಾಡ್ತೀವಿ ಇಷ್ಟಕ್ಕೂ ದೇವರ ಜೊತೆ? ಏನು ವಾದ ಮಾಡ್ತೀವಿ ಅಂತ ಗೊತ್ತಾಗಬೇಕಾದ್ರೆ ಆದಾಮ ಏನು ವಾದ ಮಾಡಿದ್ರು ಹಣ್ಣು ತಿಂದ ನಂತರ? ಏನಕ್ಕಪ್ಪ ಹಣ್ಣು ತಿಂದೆ ಅಂದರೆ ಏನಂದರು? ನೀನು ಕೊಟ್ಟಿದ್ದೀಯಲ್ವಾ,
ಸಂಗಾತಿ, ಬಾಳ ಸಂಗಾತಿ, ಈಕೆನೇ ನನಗೆ ಹಣ್ಣನ್ನು ತೆಗೆದುಕೊಟ್ಲು. ಹೌದಾ? ಈಗೀಗ ಸ್ತ್ರೀಯನ್ನು ಕೇಳಿದಾಗ ಆ ಸರ್ಪ ನನ್ನನ್ನು ವಂಚಿಸ್ತು. ಆದಾಮನು ಕೊಟ್ಟಂತಹ ರೀಸನ್ ಏನು ಮತ್ತೆ ಹೇಳಿ? ಆದಾಮನು ಕೊಟ್ಟಂತಹ ರೀಸನ್, ನೀನು ಕೊಟ್ಟಿರುವಂತಹ ಬಾಳ ಸಂಗಾತಿ. ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಆದಾಮನು ದೇವ್ರ ಹತ್ರ ಯಾರ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ? ದೇವ್ರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ, ಹಣ್ಣು ತಿಂದು ನೀನು ಏನಕ್ಕೋಸ್ಕರ ನನ್ನಿಂದ ದೂರ ಆದೆ ಅಂತ ಹೇಳಿ. ನಾನು ಏನಕ್ಕೋಸ್ಕರ ನಿನ್ನಿಂದ ದೂರ ಆದೆ ಗೊತ್ತಾ ತಂದೆ? ನನಗೆ ಫ್ಯಾಮಿಲಿ ಪ್ರಾಬ್ಲಮ್. ನೀನು ಸೃಷ್ಟಿ ಮಾಡ್ದಲ್ವ ಫ್ಯಾಮಿಲಿ, ಇದೇ ನನಗೆ ಅಡ್ಡ ಬಂತು ನಿನ್ನ ಹತ್ತಿರ ಇರಲಿಕ್ಕೆ, ಅದಕ್ಕೆ ದೂರ ಆದೆ. ಅಂದರೆ ಒಂದು ಮಾತಲ್ಲಿ ಹೇಳಬೇಕಂದ್ರೆ, ಮನುಷ್ಯರನ್ನು ದೇವರಿಂದ ದೂರ ಮಾಡುವಂತಹದ್ದು ಯಾವುದಾಗೋಯ್ತು ಒಂದು ಕಾಲದ ನಂತರ? ಕುಟುಂಬ. ಸರಿ, ಹಾಗಾದರೆ ಕುಟುಂಬ ಯಾವಾಗ ಬರುತ್ತೆ ನಿಮಗೆ? ವಿವಾಹ ಆದರೆ ಅಲ್ವಾ? ವಿವಾಹ ಆದ ನಂತರನೇ ಅಲ್ವಾ ಬರುವಂತಹದ್ದು ರೆಸ್ಪಾನ್ಸಿಬಿಲಿಟಿ. ಏನಕ್ಕೋಸ್ಕರ ಬಂದಿಲ್ಲ? ಆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬ್ರದರ್. ಏನಕ್ಕೋಸ್ಕರ ಬಂದಿಲ್ಲ? ಜಾಬ್. ಹೌದಾ? ಇಷ್ಟಕ್ಕೂ ನಮ್ಗೆ ಯಾವಾಗ ಉದ್ಯೋಗ ಕೊಡ್ತಾರೆ ಹೇಳಿ ಪ್ರಿಯರೇ? ಯಾವಾಗ ಉದ್ಯೋಗ ಕೊಡ್ತಾರೆ? ಸ್ತ್ರೀಯಾಗಿದ್ದರೆ ಉದ್ಯೋಗ ಕೊಡ್ತಾರೆ, ಪುರುಷನಾಗಿದ್ದರೆ ಉದ್ಯೋಗ ಕೊಡ್ತಾರೆ. ನಾವಾಗಲೇ ಯೋಚನೆ ಮಾಡಿದ್ದೀವಲ್ವ, ನಪುಂಸಕರು, ಇವ್ರಿಗೆ ಉದ್ಯೋಗ ಎಲ್ಲರೂ ಕರೆದು ಕೊಡ್ತಿರ್ತಾರ? ಅಷ್ಟು ಸುಲಭವಾಗಿ ಉದ್ಯೋಗ ಸಿಗುತ್ತಾ ಇವ್ರಿಗೆ? ಇಲ್ಲ. ಹಾಗಾದರೆ ನೀವು ನನ್ನ ಜೊತೆ ವಾದ ಮಾಡ್ತಿದ್ದೀರಾ, ಯಾರ್ಯಾರು? ಸ್ತ್ರೀ ಪುರುಷರು ನನ್ನ ಜೊತೆ ವಾದ ಮಾಡ್ತಿದ್ದೀರಾ, ದೇವರು ಅಂದ್ಕೊಳ್ತಿರುವಂತಹದ್ದು. ಏನಂತ ವಾದ ಮಾಡ್ತಿದ್ದೀರಾ? ನನಗೆ ಯಾಕೆ ದೂರ ಆದ್ರಿ ಅಂದರೆ, ನೀನು ಇಟ್ಟಿರುವಂತಹ ಫ್ಯಾಮಿಲಿ ಪ್ರಾಬ್ಲಮ್ ಇದು. ಈ ಫ್ಯಾಮಿಲಿ ಇಂದ ಒಬ್ಬ ಮನುಷ್ಯ ಸೇರಿದ ನಂತರ ಈ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ ತಂದೆ. ಜಾಬು ಅದು ಇದು ಅಂತಿದ್ದೀರಲ್ವ? ಹಾಗಾದರೆ ಸ್ತ್ರೀಯಾಗಿನೂ ಅಲ್ಲ, ಪುರುಷನಾಗಿನೂ ಅಲ್ಲ, ಈ ಎರಡೂ ಕ್ಯಾಟಗರಿಗೆ ಸೇರದೇ ಇರುವಂತಹ ಜನರನ್ನು ನಾನು ಹುಟ್ಟಿಸ್ತೀನಿ. ಅವ್ರು ಯಾರು? ನಪುಂಸಕರು. ಹಾಗಾದರೆ ಇವ್ರಿಗೆ ಜಾಬ್ ಇರುತ್ತಾ? ಉದ್ಯೋಗ ಕೊಡ್ತಾರಾ? ಇಲ್ಲ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ, ಇರುತ್ತಾ ಇವ್ರಿಗೆ? ಚಿಕ್ಕವರಿದ್ದಾಗ ಪ್ರಿಯರೇ ಗೊತ್ತಾಗ್ತಿರೋದಿಲ್ಲ. ಒಬ್ಬ ಸ್ತ್ರೀ ಪುರುಷನ ರೀತಿ ಬಿಹೇವ್ ಮಾಡಲಿಕ್ಕೆ ಇನ್ನೂ ಶುರು ಮಾಡಿರಲ್ಲ ನಪುಂಸಕರಲ್ಲಿ. ಅದು ಸ್ವಲ್ಪ ದೊಡ್ಡವ್ರು ಆಗ್ತಾ ಆ ಹುಡುಗಿಯ ಥರ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆಗೇನು ಮಾಡ್ತಾರೆ? ಮನೆಯವರೆಲ್ಲ ಸೇರಿ ಹೊರಗಡೆ ತಳ್ತಾರೆ. ಹಾಗಾದರೆ ಇವರು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನೂ ಇರಲ್ಲ, ಕುಟುಂಬದ ಸಮಸ್ಯೆನೂ ಸಹ ಇರೋದಿಲ್ಲ. ಏನು ಮಾಡ್ತಾರೆ? ಎಲ್ಲರೂ ಇವ್ರು ನಾಚೆ ತಳ್ತಾರೆ. ಇವ್ರಿಗೆ ಯಾರೂ ಉದ್ಯೋಗ ಕೊಡೋದಿಲ್ಲ. ಯಾರನ್ನು ನೋಡಿ ಇವ್ರು ಇಷ್ಟಪಡುವಂತಹ ಹಂಗು ಇವ್ರನ್ನಲ್ಲಿ ಇರೋದಿಲ್ಲ. ಯಾಕೆ? ಅವಯವಗಳು ಇವರಲ್ಲಿ ಇರೋದಿಲ್ಲ. ಹೌದಾ ಇಲ್ವಾ? ನೀವು ನೋಡ್ತಿದ್ದೀರಾ ಈ ಲೋಕದಲ್ಲಿ, ಮಾತೆತ್ತಿದ್ರೆ ಯವ್ವನಸ್ಥರ ಬಾಯಲ್ಲಿ ಲವ್ ಅಂತಾರೆ. ಏನು ಹಿಂಗಂದರೆ, ಒಬ್ಬರು ಇನ್ನೊಬ್ಬರನ್ನು ನೋಡಿ ಇಷ್ಟಪಡುವಂತಹದ್ದು. ಹೌದಾ? ಇವ್ರಿಗಿರುತ್ತಾ ಇಷ್ಟ? ಇರುತ್ತಾ? ಇಲ್ಲ. ಹಾಗಾದರೆ ಇವರು ಲವ್ ಹೆಸರಲ್ಲಿ ಪ್ರಾಣವನ್ನು ಕಳ್ಕೊಳ್ಳೋದಿಲ್ಲ, ಸೂಯಿಸೈಡ್ನ ಹೆಸರಿನಲ್ಲಿ, ಆತ್ಮಹತ್ಯೆ ಅನ್ನುವಂಥ ಹೆಸರಲ್ಲಿ ಪ್ರಾಣಹತ್ಯೆನೂ ಮಾಡ್ಕೊಳ್ಳೋದಿಲ್ಲ. ಇದಿಷ್ಟು ಸಮಸ್ಯೆಗೆ ಪರಿಷ್ಕಾರ ಅಂದರೆ ಸ್ವಲ್ಪ ಜನರನ್ನು ನಪುಂಸಕರಾಗಿ ಹುಟ್ಟಿಸಿ ನೋಡ್ತೀನಿ ಅಂತ ದೇವರೊಂದು ನಿರ್ಣಯ ತಗೊಂಡು ಈ ನಿರ್ಣಯವನ್ನು ನೆರವೇರಿಸ್ತಾರೆ. ಅವರೇ ಭೂಮಿಯ ಮೇಲೆ ನಾವು ನೋಡ್ತಿರುವಂತಹ ನಪುಂಸಕರು. ಏನಕ್ಕೋಸ್ಕರ ಸೃಷ್ಟಿ ಮಾಡ್ತಾರೆ ಹಾಗಾದರೆ ದೇವ್ರು ಇವ್ರನ್ನ? ಏನಕ್ಕೋಸ್ಕರ ಸೃಷ್ಟಿ ಮಾಡ್ತಾರೆ? ವಿವಾಹ ಅನ್ನುವಂತಹ ಪದ್ಧತಿಯನ್ನು ಇಟ್ಟು ನನಗೆ ಮಕ್ಕಳಿಗೂ ಹೆರುವುದಕ್ಕೋಸ್ಕರನೇ ವಿವಾಹ ಆಗಬೇಕು ಅಂತ ದೇವರು ಇಟ್ಟಂತಹ ಉದ್ದೇಶವನ್ನು ಬಿಟ್ಟು ಇವರು ವಿವಾಹವನ್ನು ಬೇರೆ ಏನೇನಕ್ಕೋ ಬಳಸ್ಕೊತಾ ಇದ್ರು. ಹಾಗಾದರೆ ನೀನು ಸ್ತ್ರೀಯಾಗಿದ್ದರೆ ಅಲ್ವ ವಿವಾಹ ಆಗುವಂತಹದ್ದು, ಪುರುಷನಾಗಿದ್ದರೆ ಅಲ್ವ ವಿವಾಹ ಆಗುವಂತಹದ್ದು. ಹಾಗಾದರೆ ಹೊಸ ಜೆಂಡರನ್ನು ಸೃಷ್ಟಿ ಮಾಡ್ತೀನಿ. ಅವರ ನಪುಂಸಕರು ಅವರಾದರೂ ನನ್ನಲ್ಲಿ ಇರ್ತಾರೇನೋ, ಅವರಾದರೂ ಈ ಪ್ರಪಂಚದ ಸಂಬಂಧಗಳನ್ನು ಯಾವುದೂ ಇರೋದಿಲ್ಲ ಅಲ್ವಾ, ನನ್ನ ಜೊತೆ ನನ್ನ ಹತ್ತಿರ ಇರೋದಕ್ಕೆ ಅವ್ರಿಗೆ ಸುಲಭ, ಅದಕ್ಕೋಸ್ಕರ ಅವ್ರನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಸೃಷ್ಟಿ ಮಾಡಿದ್ರು. ಇಷ್ಟನ್ನು ಪ್ರಸಂಗದ ಮೊದಲನೇ ಭಾಗದಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ. ಮೊದಲನೇ ಭಾಗ ಏನು? ತಾಯಿ ಗರ್ಭದಿಂದ ನಪುಂಸಕರನ್ನಾಗಿ ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡ್ತಾರೆ, ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು? ಇದಕ್ಕೋಸ್ಕರ. ಸ್ತ್ರೀಯಾಗಿ ದೇವರಿಂದ ದೂರ ಆಗ್ತಿದ್ದೀರಾ, ಪುರುಷನಾಗಿ ದೇವರಿಂದ ದೂರ ಆಗ್ತಿದ್ದೀರಾ. ನೀವು ವಿವಾಹ ಆಗ್ತೀರಾ, ನಿಮ್ಮ ಮಕ್ಕಳು ಅಂತೀರಾ. ವಿವಾಹ ಆಗ್ತೀರಾ, ನಿಮ್ಮ ಮಕ್ಕಳಿಗೆ ಮಕ್ಕಳು ದೊಡ್ಡವರಾದ್ಮೇಲೆ ಅವರು ವಿವಾಹ ಮಾಡಬೇಕು ಅಂತೀರಾ, ಆಸ್ತಿ ಅಂತೀರಾ. ಇದೆಲ್ಲ ಇರುತ್ತಲ್ವ. ಹಾಗಾದರೆ ನೀವು ಯಾವಾಗಲೂ ನನ್ನ ಜೊತೆಯಿಂದ ದೂರನೇ ಇರ್ತೀರಾ. ನನಗೆ ಹತ್ತಿರ ಆಗುವಂಥ ಒಂದು ಜೆಂಡರನ್ನು ಸೃಷ್ಟಿ ಮಾಡ್ತೀನಿ. ಇವರು ನಪುಂಸಕರು, ಇವ್ರನ್ನ ತಾಯಿ ಗರ್ಭದಿಂದ ಹಾಗೆ ಹುಟ್ಟಿಸ್ತೀನಿ. ಇಷ್ಟಕ್ಕೂ ಪ್ರಿಯರೇ, ನಪುಂಸಕರಿಗೆ ನಾರ್ಮಲ್ ಆಗಿ ಒಬ್ಬ ಗಂಡು ಮಗು ಹುಟ್ಟಬೇಕಾದ್ರೆ ಕ್ರೋಮೋಸೋಮ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ ಅನ್ನುವಂತಹದ್ದು ಬರುತ್ತೆ. ಹೆಣ್ಣು ಮಗು ಆದರೂ ಗಂಡು ಮಗು ಆದರೂ ತಾಯಿಯಿಂದ ಎಕ್ಸ್ ಕ್ರೋಮೋಸೋಮ್ ಅಷ್ಟೇ ಬರುವಂತಹದ್ದು. ವೈ ಇರೋದಿಲ್ಲ ತಾಯಿಯಲ್ಲಿ. ಎಕ್ಸ್ ವೈ ಅಂತ ಇರುತ್ತಲ್ವ, ಇದರಲ್ಲಿ ಎಕ್ಸ್ ಮಾತ್ರ ತಾಯಿ ಗರ್ಭದಿಂದ ತಾಯಿಯಿಂದ ಮಗುವಿಗೆ ಬಂದಿರುತ್ತೆ. ಈಗ
ಆ ಮಗು ಸ್ತ್ರೀನ ಪುರುಷನ ಅಂತ ಡಿಟರ್ಮೈನ್ ಮಾಡುವಂಥದ್ದು ಯಾವುದು ಗೊತ್ತಾ? ತಂದೆಯಿಂದ ಬರುವಂತಹ ಕ್ರೋಮೋಸೋಮ್. ತಂದೆಯಲ್ಲಿ XY ಎರಡೂ ಕ್ರೋಮೋಸೋಮ್ ಇರುತ್ತೆ. ಆ ತಾಯಿಯಿಂದ ಒಂದು X ಬಂದಿದೆಯಲ್ವ, ಈ ತಂದೆಯಲ್ಲಿ XY ಎರಡೂ ಇದೆ. ಓಕೆ, ಈ X ಜೊತೆ ಇನ್ನೊಂದು X ಬಂದು ಸೇರಿದ್ರೆ XX ಆಗುತ್ತೆ, ಆಗ ಹೆಣ್ಣು ಮಗು ಹುಟ್ಟುತ್ತೆ. ಅದೇ ತಂದೆಯಿಂದ XY ಇರುತ್ತಲ್ವ, ತಂದೆಯಲ್ಲಿ ಈ X ಬಿಟ್ಟು Y ಕ್ರೋಮೋಸೋಮ್ ಬಂದರೆ ತಾಯಿಯಿಂದ ಬಂದಿರುವಂಥ X ಕ್ರೋಮೋಸೋಮ್, ತಂದೆಯಿಂದ ಬಂದಿರುವಂಥ Y ಕ್ರೋಮೋಸೋಮ್, ಈ ಎರಡೂ ಸೇರಿದ್ರೆ ಗಂಡು ಮಗುವಾಗಿ ಪ್ರಪಂಚಕ್ಕೆ ಬರ್ತಾರೆ. ಆದರೆ ಈ ನಪುಂಸಕರಿಗೆ ಬಹಳಷ್ಟು ಜನರಿಗೆ ಏನಾಗಿರುತ್ತೆ ಗೊತ್ತಾ? ಕ್ರೋಮೋಸೋಮ್ನಲ್ ಅಬ್ರೇಷನ್ಸ್ ಅಂತ ಹೇಳಿ ಕರಿತೀವಿ ಇದನ್ನು. ತಾಯಿಯಿಂದ 2 X ಬಂದಿರುತ್ತೆ, ಅಂದರೆ ಪೂರ್ಣ ಹೆಣ್ಣು ಮಗು ಆಗುವಂಥ ಎಲ್ಲ ಲಕ್ಷಣಗಳು ಇರುತ್ತೆ. ಆದರೆ ತಂದೆಯಿಂದನೂ ಒಂದು Y ಬರುತ್ತೆ, ಅಂದರೆ ಇವ್ರಿಗೆ 3 ಕ್ರೋಮೋಸೋಮ್. ಆಗ ನಪುಂಸಕರ ಗುಣವನ್ನು ಹೊಂದಿ ತಾಯಿ ಗರ್ಭದಿಂದಲೇ ಹುಟ್ಟುತ್ತೆ ಒಂದು ಮಗು. ಇಷ್ಟಕ್ಕೂ ಈ ಕ್ರೋಮೋಸೋಮ್ಗಳೆಲ್ಲ ಸೃಷ್ಟಿ ಮಾಡಿದಂಥವ್ರು ಯಾರು? ಇಷ್ಟಕ್ಕೂ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ದೇವ್ರೇ. ಹಾಗಾದರೆ ಇವ್ರನ್ನ ಸೃಷ್ಟಿ ಮಾಡ್ತಿರುವಂತಹ ದೇವರು ಅಂತ ಹೇಳಿ ಕನ್ಫರ್ಮ್ ಆಯಿತು. ಇವ್ರನ್ನೇನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅನ್ನುವಂತಹದ್ದು ನಿಮಗೆ ಗೊತ್ತಾಯಿತು. ಇವ್ರನ್ನ ಈ ಉದ್ದೇಶ ಇಟ್ಕೊಂಡು ಸೃಷ್ಟಿ ಮಾಡಿದ್ರೂ ಸಹ ಇವ್ರಿಗೊಂದು ಉನ್ನತ ಸ್ಥಾನ ಕೊಡಬೇಕು, ಇವ್ರು ಯಾವಾಗಲೂ ನನ್ನ ಜೊತೆ ಇರಬೇಕು, ಇವ್ರಿಗೆ ಫ್ಯಾಮ್ಲಿ ಇರಬಾರ್ದು, ಜಾಬ್ ಇರಬಾರ್ದು, ಇವ್ರು ಯಾವಾಗಲೂ ನನ್ನ ಹತ್ರ ಇರಬೇಕು ಅಂತ ದೇವರು ಸೃಷ್ಟಿ ಮಾಡಿದ್ರೆ, ಆದರೆ ಏನಾಯಿತು? ಈ ಪ್ರಪಂಚ ಏನಾಯಿತು? ನಪುಂಸಕರೇನೋ ನಮ್ಮನ್ನು ಹುಟ್ಟಿಸಿ ಅವರು ಅರ್ಥ ಮಾಡ್ಕೊಂಡಿಲ್ಲ ಪ್ರಿಯರೇ. ಬಹಳಷ್ಟು ಜನ ಆ ವರ್ಗದಲ್ಲಿರುವಂಥ ಜನರೂ ಸಹ ದೇವರು ನಮ್ಮನ್ನು ಹೀಗೆ ಹುಟ್ಟಿಸಿದ್ರಲ್ವ, ಏನಕ್ಕೋಸ್ಕರ ಹೀಗೆ ಹುಟ್ಟಿಸಿದ್ರು? ತಮಗೆ ಇರುವಂತಹ ದೌರ್ಬಲ್ಯವನ್ನು ಆಲೋಚನೆ ಮಾಡುವಂತಹದ್ದನ್ನು ಬಿಟ್ಟು ಅವ್ರಿಗಿರುವಂತಹದ್ದು ನಮಗೆ ಯಾಕಿಲ್ಲ, ಇನ್ನು ನಾವು ಆಲೋಚನೆ ಮಾಡ್ತೀವಲ್ವ, ಇವ್ರ ಪಕ್ಕದ ಮನೇಲಿ ಕಾರಿದೆ ನಮಗೆ ಯಾಕಿಲ್ಲ ಅಂತ. ಇದೇ ರೀತಿ ಅವ್ರನ್ನ ಸ್ತ್ರೀಯಾಗಿ ಹುಟ್ಟಿಸಿದ್ದಾರೆ, ಇವ್ರನ್ನ ಪುರುಷರನ್ನಾಗಿ ಹುಟ್ಟಿಸಿದ್ದಾರೆ, ನಮ್ಮನ್ನು ಯಾಕೆ ಹಾಗೆ ಹುಟ್ಟಿಸಿಲ್ಲ? ದೇವ್ರು ಮೋಸ ಮಾಡಿದ್ರು ಅಂತ ನಪುಂಸಕರು ಬಹಳಷ್ಟು ಜನ ಅನ್ಕೋತಾ ಇದ್ದಾರೆ. ಪ್ರಪಂಚನೂ ನಪುಂಸಕರನ್ನು ನೋಡಿದಾಗ ಇವ್ರಿಗೆ ದೇವ್ರು ಮೋಸ ಮಾಡಿದ್ರು ಅಂತ ಅನ್ಕೋತಾ ಇದ್ದಾರೆ. ಹೌದಾ? ಈಗ ನೋಡಿ, ನಪುಂಸಕರ ವಿಚಾರದಲ್ಲಿ ದೇವರ ಆಲೋಚನೆ ಎಷ್ಟು ಉನ್ನತವಾಗಿತ್ತು ಅಂತ ಹೇಳಿ ಸತ್ಯವೇದದಿಂದ ನೋಡೋಣ. ಯೆಶಾಯನ ಗ್ರಂಥ 56ನೇ ಅಧ್ಯಾಯ 3ನೇ ವಚನ. 56ನೇ ಅಧ್ಯಾಯ 3ನೇ ವಚನ. ಇಲ್ಲಿಂದ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ಮತ್ತು ನಪುಂಸಕನು ಅಯ್ಯೋ ಏನು ಅನ್ಕೋಬಾರ್ದಂತೆ ಅಂತ ಹೇಳ್ತಿದ್ದಾರೆ. ನಪುಂಸಕನು ಏನು ಅನ್ಕೊಬಾರ್ದಂತೆ? ಅಯ್ಯೋ ನಾನು ಗೊಡ್ಡು ಮರ ಎಂದು ಅಂದುಕೊಳ್ಳದಿರಲಿ. ಗೊಡ್ಡು ಮರ ಅಂದರೆ ಮತ್ತೆ ರೀಪ್ರೊಡಕ್ಷನ್ ಆಗೋದಿಲ್ಲ ಅಲ್ವಾ, ಇವರಿಂದ ಮತ್ತೆ ಮಕ್ಕಳ ಜನನ ಆಗೋದಿಲ್ಲ ಅಲ್ವಾ. ಹಾಗಾದರೆ ನಾನು ಫಲ ಕೊಡದೇ ಇರುವಂಥ ಗೊಡ್ಡು ಮರ ಅಂತ ಅವ್ರು ಅನ್ಕೋಬಾರ್ದು. ಯಾಕೆ ಅನ್ಕೋಬಾರ್ದು? ಯೆಹೋವನು ಹೀಗನ್ನುತ್ತಾನೆ, ಸಬ್ಬತ್ ದಿನಗಳನ್ನು ನನ್ನ ದಿನಗಳೆಂದು ಆಚರಿಸಿ ನನಗೆ ಮೆಚ್ಚುಗೆಯಾದದ್ದನ್ನು ಕೈಗೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ, ಅಂದರೆ 2 ಜೆಂಡರ್ ಇದ್ದಾರಲ್ವ, ಹೆಣ್ಣು ಗಂಡು, ಇವ್ರಿಗಿಂತ ಏನು ಮಾಡ್ತಾರಂತೆ? ಅವ್ರನ್ನ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಏನು ಮಾಡ್ತಾರಂತೆ? ತಳ್ಳಿದಾರ ನಪುಂಸಕರನ್ನ ದೇವರು. ಏನಂತಿದ್ದಾರೆ? ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ನೀವು ಹಿಡ್ಕೊಂಡಿದ್ದರೆ, ಇದಾರಲ್ವ 2 ಕ್ಯಾಟಗರಿ ಜನ, ನನ್ನ ಆಜ್ಞೆಯನ್ನು ಯಾರು ನೆರವೇರಿಸದೇ ಇರುವಂತಹ ಸ್ತ್ರೀಯರು ಪುರುಷರು ಇದ್ದಾರಲ್ವ, ಇವ್ರಿಗಿಂತ ನಿಮ್ಮನ್ನು ಮೇಲಾದ ಹೆಸರುವಾಸಿಯನ್ನಾಗಿ ಮಾಡ್ತೀನಿ. ಇಷ್ಟಕ್ಕೂ ಇವ್ರಿಗಿದೆಯಾ ಪ್ರಿಯರೇ ಆ ಪಾಪ್ಯುಲಾರಿಟಿ? ಇದೆಯಾ ಇವ್ರಿಗೆ ಪಾಪ್ಯುಲಾರಿಟಿ? ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಒಂದು ದೊಡ್ಡ ಬ್ಯಾನರ್ ಹಾಕಿ ಒಬ್ಬ ಪುರುಷ, ಅಂದರೆ ಒಬ್ರು ಯಾರೋ ಸೇವಕರು ಬರ್ತಿದ್ದಾರೆ ವಾಕ್ಯ ಹೇಳಲಿಕ್ಕೆ ಅಂತ ಹೇಳಿ ದೊಡ್ಡ ಬ್ಯಾನರ್ ಹಾಕಿ ಎಷ್ಟು ಜನ ಬರ್ತಾರೆ ಯೋಚನೆ ಮಾಡಿ. ಹಾಗೆ ಒಬ್ಬ ಸ್ತ್ರೀ ಸೇವಕಳು ಬರ್ತಿದ್ದಾಳೆ ವಾಕ್ಯ ಹೇಳಲಿಕ್ಕೆ, ಈ ಡೇಟ್ಗೆ ಮೀಟಿಂಗ್ ಇದೆ, ಗ್ರೌಂಡಲ್ಲಿ ಬನ್ನಿ ಅಂತ ಹೇಳಿ. ಎಷ್ಟು ಜನ ಬರ್ತಾರೆ? ಅದೇ ಜಾಗದಲ್ಲಿ ಒಬ್ಬ ನಪುಂಸಕ, ಈ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ, ಈ ಕ್ಯಾಟಗರಿಗೆ ಸೇರಿರುವಂಥ ಒಬ್ಬ ದೈವ ಸೇವಕರು ಬಂದು ವಾಕ್ಯ ಹೇಳ್ತಾರೆ ಅಂತ ಹೇಳಿ ಒಂದು ಬ್ಯಾನರ್ ಹಾಕಿ ಜನ ಹೆಂಗೆ ತುಂಬ್ತಾರೆ ಅಂತ ಹೇಳಿ ಒಮ್ಮೆ ನೋಡಿ. ಇದೆಯಾ ಅವ್ರಿಗೆ ಆ ಪ್ರಸಿದ್ಧಿ? ಇದೆಯಾ ಅವ್ರಿಗೆ ಪಾಪ್ಯುಲಾರಿಟಿ? ಅದು ದೇವರು ಇಟ್ಟಿರುವಂತಹದ್ದು. ಹಾಗಿರಬೇಕು ಅಂದ್ಕೊಂಡ್ರು ದೇವರು. ಹೇಗೆ ನಾನೇನಕ್ಕೋಸ್ಕರ ಸೃಷ್ಟಿಯಾದೆ, ನನ್ನನ್ನೇನಕ್ಕೋಸ್ಕರ ದೇವರು ಹಿಂಗೆ ಸೃಷ್ಟಿ ಮಾಡಿದ್ರು ಅಂತ ನೀವೇ ಸ್ವತಃ ಗ್ರೌಂಡಲ್ಲಿ ನಿಂತು ಅಷ್ಟು ಜನರ ಮುಂದೆ ಸಾರಬೇಕು ಅಂತ ಅಂದ್ಕೊಂಡ್ರು ದೇವರು. ಅದಕ್ಕೋಸ್ಕರ ಹಂಗೆ ಸೃಷ್ಟಿ ಮಾಡಿದ್ರು. ಓಕೆ, ದೇವರು ತಳ್ಳಿದಾರ ಇಷ್ಟಕ್ಕೂ ಇವ್ರನ್ನ? ಏನು ಮಾಡ್ತಾರಂತೆ ದೇವರು ಇವ್ರಿಗೆ?
ನನಗೆ ಮೆಚ್ಚುಗೆಯಾದದ್ದನ್ನು ಕೈಗೊಂಡು ನನ್ನ ಒಡಂಬಡಿಕೆಯನ್ನು ಭದ್ರವಾಗಿ ಹಿಡಿದುಕೊಂಡಿರುವ ನಪುಂಸಕರಿಗೆ ನನ್ನ ಪ್ರಾಕಾರಗಳೊಳಗೆ ನನ್ನ ಆಲಯದಲ್ಲಿ ಅವರ ಜ್ಞಾಪಕಾರ್ಥವಾಗಿ ಶಿಲೆಯನ್ನಿಟ್ಟು ಹೆಣ್ಣು ಗಂಡು ಮಕ್ಕಳಿಗಿಂತ ಮೇಲಾದ ಹೆಸರುವಾಸಿಯನ್ನು ದಯಪಾಲಿಸುವೆನು. ಇಷ್ಟಕ್ಕೂ ಈ ಹೆಸರು ಯಾವುದು? ಹೆಣ್ಣು ಗಂಡು, ಈ ಹೆಸರಿಗಿಂತ ಮೇಲಾದ ಹೆಸರನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದಾರಲ್ವ, ಈ ಹೆಸರು ಯಾವುದು ಇಷ್ಟಕ್ಕೂ? ಹೊಸ ಒಡಂಬಡಿಕೆಯಿಂದ ಒಂದು ವಚನ ನೋಡಿ, ಈ ಹೆಸರು ಯಾವುದು ಅನ್ನುವುದಕ್ಕೋಸ್ಕರ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 27ನೇ ವಚನ. 3:27. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಂಥವರಿಗೆ ಯಾವ ಭೇದ ಇರೋದಿಲ್ವಂತ ಕೆಳಗಡೆ ಹೇಳಿದ್ದಾರೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯರು ಗ್ರೀಕರು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಸಾಕು, ಯಾವ ಭೇದ ಇರೋದಿಲ್ಲ. ಗಂಡು ಹೆಣ್ಣು ಅನ್ನುವಂಥ ಭೇದ ನಿಮಗೆ ಇರೋದಿಲ್ಲ. ಅಂದರೆ ಜೆಂಡರ್ ಡಿಸ್ಟಿಂಕ್ಷನ್ ಇರೋದಿಲ್ಲ. ಯಾವಾಗ ದೀಕ್ಷಾ ಸ್ನಾನ ತಗೊಂಡ್ರೆ. ಇಷ್ಟಕ್ಕೂ ದೀಕ್ಷಾ ಸ್ನಾನ ತಗೊಂಡ್ರೆ ನಾವು ಎಲ್ಲಿಗೆ ಸೇರಿಸಲ್ಪಡ್ತೀವಿ? ಸಂಘಕ್ಕೆ, ಕ್ರಿಸ್ತನ ಸಂಘಕ್ಕೆ ಸೇರಿಸಲ್ಪಡುವಂಥದ್ದು ಯಾವಾಗ? ದೀಕ್ಷಾ ಸ್ನಾನ ತಗೊಂಡ ನಂತರ, ಹೌದಲ್ವಾ? ಈ ಸಂಘಕ್ಕೆ ಸೇರಿಸಲ್ಪಟ್ಟಂಥವರಿಗೆ ಬರುವಂತಹ ಹೆಸರೇನು ಹೇಳಿ? ಹೆಸರೇನು ಅಂತ ಸತ್ಯವೇದದಿಂದ ಒಮ್ಮೆ ನೋಡೋಣ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. 11:26. ಆಮೇಲೆ ಅವರು ಪೂರಾ 1 ವರ್ಷ ಸಭೆಯವರೊಂದಿಗೆ ಕೂಡಿದ್ದು. ಆ ಹೆಸರೇನು ಗೊತ್ತಾ? ಹೇಳಿದ್ರಲ್ವ ಹೆಸರು. ಆ ಹೆಸರೇನು? ಇಷ್ಟಕ್ಕೂ ದೀಕ್ಷಾಸ್ನಾನ ತಗೊಂಡ ನಂತರ ಬರುವಂತಹ ಹೆಸರು. ಈ ಲೋಕದಲ್ಲಿ ಅವ್ರನ್ನೆಲ್ಲರೂ ಕೀಳು ಹೆಸರುಗಳಿಂದ ಕರೀತಿರುವಂತಹ ನಿಮಗೆ ಗೊತ್ತು ಪ್ರಿಯರೇ, ನಪುಂಸಕರು ಅಂತ. ಬೇರೆ ಬೇರೆ ಹೆಸರು, ಇಷ್ಟೊಂದು ಸ್ಟ್ಯಾಂಡರ್ಡ್ ವರ್ಡನ್ನು ಯೂಸ್ ಮಾಡೋದಿಲ್ಲ ಈ ಪ್ರಪಂಚದಲ್ಲಿ ಅವ್ರಿಗೆ. ಆದರೆ ದೇವರು ಏನಂತಿದ್ದಾರೆ ಗೊತ್ತಾ? ಈ ಹೆಸರುಗಳೆಲ್ಲ ಬಿಟ್ಟು, ಈ ಭೇದಗಳನ್ನೆಲ್ಲ ತೊರೆದು ನಿಮಗೆ ಬರುವಂಥ ಹೆಸರೇನು? ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಶಿಷ್ಯರಿಗೆ ಬಂತ ಈ ಹೆಸರು? ಈಗ ಕ್ರಿಸ್ತನ ಸಂಘಕ್ಕೆ ಸೇರಿದ ಪ್ರತಿಯೊಬ್ಬರು ಏನು? ಕ್ರೈಸ್ತರು. ಹಾಗಾದರೆ ಯಾರು ಇನ್ಮೇಲೆ ಒಂದು ವೇಳೆ ದೀಕ್ಷಾ ಸ್ನಾನ ತಗೊಂಡು ನಿಜವಾದ ಸಂಘಕ್ಕೆ ಸೇರಿದ ನಂತರ ಇನ್ಮೇಲೆ ನಿಮ್ಮನ್ನು ನಪುಂಸಕರು ಅದು ಇದು ಅಂತ ಕೆಳ ಭಾಷೆಯನ್ನು ಯೂಸ್ ಮಾಡಿ ಕರೆಯೋದಿಲ್ಲ. ನಿಮಗಿರುವಂತಹ ಹೆಸರು ಕ್ರಿಸ್ತರು. ಕ್ರಿಸ್ತರು ಅಂದರೆ ರಾಜರಾದ ಯಾಜಕ ಸಮೂಹ. ದೇವರು ನಪುಂಸಕರನ್ನು ಸೃಷ್ಟಿ ಮಾಡಿ ಅವರು ನನಗೋಸ್ಕರ ಆ ಥರ ಬದುಕ್ತಾರೆ. ಏಕೆಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿಗಳು ಯಾವುದೂ ಇರೋದಿಲ್ಲ ಅಲ್ವಾ? ಎಲ್ಲ ರೆಸ್ಪಾನ್ಸಿಬಿಲಿಟಿಗಳನ್ನು ತೆಗೆದು ಆ ಥರ ಬದುಕ್ತಾರೆ. ಆ ಸ್ಟೇಜ್ ಕೊಡಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೋಸ್ಕರ ತಾಯಿ ಗರ್ಭದಲ್ಲೇ ಹಾಗೆ ಹುಟ್ಟಿಸ್ತಿದ್ದಾರೆ. ಇವರು ಮೊದಲನೇ ಕ್ಯಾಟಗರಿ ಜನ. ನೀವು ನೋಡಿದ್ರಲ್ಲ, ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 3 ಕ್ಯಾಟಗರಿಯಲ್ಲಿ ಬರ್ಸಿದ್ರಲ್ವ. ಒಂದು ತಾಯಿ ಗರ್ಭದಿಂದ ಆದಂಥವರು, ಇನ್ನೊಂದು ಮನುಷ್ಯರಿಂದ ಆದಂಥವರು, ಇನ್ನೊಂದು ತಮ್ಮನ್ನು ತಾವೇ ಪರಲೋಕದ ನಿಮಿತ್ತ ಮಾಡಿಕೊಂಡಂಥವರು. ಮೊದಲನೇ ಕ್ಯಾಟಗರಿ ಯಾವುದು? ತಾಯಿ ಗರ್ಭದಿಂದ ಆದಂಥವ್ರು. ಯಾಕೆ ಹುಟ್ಟಿಸ್ತಿದ್ದಾರೆ ಹಾಗಾದರೆ ದೇವ್ರು ಹಾಗೆ? ಇದಕ್ಕೋಸ್ಕರ. ಈಗ ಹೋಗ್ಲಿ, ನೆರವೇರ್ತಾ ದೇವರು ಅಂದ್ಕೊಂಡಿರುವಂಥ ಆಲೋಚನೆ? ಮನುಷ್ಯರಲ್ಲಿ 700 ಕೋಟಿ ಜನರಲ್ಲಿ 0.00001% ಹೇಗೆ ದೇವರನ್ನು ತಿಳ್ಕೊಂಡಿದ್ದಾರೋ ಹಾಗೇನೆ ಅವರಲ್ಲೂ ಸಹ ಈ ಉದ್ದೇಶ ನೆರವೇರಿಲ್ಲ ಪ್ರಿಯರೇ. ಅವರಲ್ಲೂ 100% ಜನ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಸಹ 0.01%. ಯಾವ ರೀತಿ ದೀಕ್ಷಾಸ್ನಾನ ತಗೊಂಡು ಇವತ್ತಿಗೂ ಸ್ತ್ರೀ ಪುರುಷನಿಗಿಂತ ಮೀರಿ ಸುವಾರ್ತೆಯನ್ನು ಈ ಪ್ರಪಂಚಕ್ಕೆ ಸಾರ್ತಿರುವಂಥ ಒಬ್ಬರನ್ನು ನಿಮಗೆ ತೋರಿಸ್ತೀನಿ. ಈಗ ಇವ್ರ ಹೆಸರು ಅಂಜಲಿ ಸಿಸ್ಟರ್ ಅಂತ ಹೇಳಿ. ನೀವು ನೋಡ್ತಿದ್ದೀರಲ್ವ, 100 ದೇಶಗಳು ಪ್ರಿಯರೇ ಪ್ರಪಂಚದಲ್ಲಿ ಈಗಲೂ ಸಹ ಡೈಲಿ ಒಂದೊಂದು ಕಡೆ ಪ್ರಸಂಗ. ದೇವರನ್ನು ಯಾವ ಹಂತದಲ್ಲಿ ದೇವರು ನಪುಂಸಕರನ್ನು ನಾನು ಸೃಷ್ಟಿ ಮಾಡಿದ್ರೆ ನನ್ನ ಜೊತೆ ಇರ್ತಾರೆ, ನನ್ನ ಹತ್ರ ಇರ್ತಾರೆ, ಅವರು ನನ್ನನ್ನು ಎತ್ತಿಡಿತಾರೆ, ಇವರಂತೂ ಆ ಕೆಲಸ ಮಾಡಿಲ್ಲ ಸ್ತ್ರೀ ಪುರುಷರು ಅಂತ ದೇವರು ಅಂದ್ಕೊಂಡ್ರೋ, ಆ ಉದ್ದೇಶವನ್ನು ನೆರವೇರಿಸ್ತಿರುವಂತಹ ಸ್ವಲ್ಪ ಜನ ನಪುಂಸಕರಲ್ಲಿ ಇವರು ಸಹ ಒಬ್ಬರು. ಇವರು ಹೋಗಿ ಸುಮಾರು ಜನ ಇವರ ಗುಂಪಿನಿಂದಲೂ ಸುಮಾರು ಜನರನ್ನು ದೇವ್ರ ಹತ್ರ ಕರ್ಕೊಂಬಂದಿದ್ದಾರೆ. ಈಗ ಹೇಳಿ, ಎಷ್ಟು ಜನ ಮಾಡ್ತಿದ್ದೀವಿ ಈ ಕೆಲಸವನ್ನು? ಸ್ತ್ರೀಯಾಗಿ ಹುಟ್ಟಿಸಿದ್ರೆ ಮಾಡ್ತಿದ್ದೀವ? ಪುರುಷನನ್ನಾಗಿ ಹುಟ್ಟಿಸಿದ್ರೆ ಮಾಡ್ತಿದ್ದೀವ? ಹಾಗಾದರೆ ನಮಗೆ ರೋಲ್ ಮಾಡೆಲ್ ಯಾರು?
ಯಾರು? ಇಂಥವರೇ. ಯಾಕೆ ಯಾಕೆ ಪರಿಪೂರ್ಣವಾದ ದೇಹವನ್ನು ದೇವರು ಅವರು ಕೊಟ್ಟಿಲ್ಲ, ಆದರೂ ಮಾಡ್ತಿದ್ದಾರೆ. ಅವ್ರು ಹೇಳುವಂತಹ ಮಾತೇನು ಗೊತ್ತಾ ಪ್ರಿಯರೇ? ಮಾತೇನು ಗೊತ್ತಾ? ದೇವರು ನನ್ನನ್ನು ಈ ರೀತಿ ಹುಟ್ಟಿಸಿರೋದಕ್ಕೆ ಇಷ್ಟು ಮಹಿಮೆ ಪಡ್ತಿರುವಂತಹದ್ದು ದೇವರ ನಾಮ. ನನಗೆ ಇಷ್ಟೊಂದು ಚಾನ್ಸ್ ಸಿಕ್ಕಿರೋದು ಏನಕ್ಕೋಸ್ಕರ ಗೊತ್ತಾ? ದೇವರು ನನ್ನನ್ನು ಈ ರೀತಿ ಹುಟ್ಟಿಸಿರೋದಕ್ಕೋಸ್ಕರ. ಅಂದರೆ ಅವ್ರು ಯಾವತ್ತೂ ದೇವರನ್ನು ನೋಡಿ ನಾನು ಯಾಕೆ ಹೀಗೆ ಹುಟ್ಟಿಸ್ತೆ ಅಂತೇಳಿ ದೂಷಣೆ ಮಾಡಿದಂಥವ್ರಲ್ಲ. ಈ ಥರ ಜನ ಬೇಕಂತೆ ದೇವರಿಗೆ. ಅದಕ್ಕೋಸ್ಕರನೇ ನಪುಂಸಕರ ಸೃಷ್ಟಿ ಆಯಿತು. ಆದರೆ ಮಾಡ್ತಿದ್ದಾರಾ ಅವರು? ಹೇಳಿ. ಓಕೆ, ಅಂಶದ ಮೊದಲನೇ ಭಾಗ ಮುಗೀತು. ಈಗ ಮತ್ತೆ ಆ ವಚನಕ್ಕೆ ಬನ್ನಿ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. 19-12. ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ ಅನ್ನುವಂತಹ ಕ್ಯಾಟಗರಿ ಹೇಳಿದಾರಲ್ವ ಫಸ್ಟ್ ಪಾಯಿಂಟಲ್ಲಿ. ಈ ಪಾಯಿಂಟನ್ನು ಮುಗಿಸಿದ್ದೀವಿ. ಯಾವುದು? ತಾಯಿ ಗರ್ಭದಿಂದ ಬರುವಂತಹ ನಪುಂಸಕರ ಬಗ್ಗೆ ಆಲೋಚನೆ ಮಾಡಿ ಮುಗಿಸಿದ್ದೀವಿ. ಯಾವ ಉದ್ದೇಶ ಇಟ್ಕೊಂಡು ದೇವರು ಇವ್ರನ್ನ ಸೃಷ್ಟಿ ಮಾಡಿದ್ರು? ಸ್ತ್ರೀ ಪುರುಷರು ನನಗೆ ದೂರ ಆಗಿದ್ದಾರೆ, ಇವರಾದರೂ ನನಗೆ ಹತ್ತಿರ ಇರ್ತಾರೇನೋ ಅನ್ನುವಂತಹ ಉದ್ದೇಶ ಇಟ್ಕೊಂಡು ಸೃಷ್ಟಿ ಮಾಡಿದ್ದಾರೆ. ದೇವರ ಶಾಪನ ಹಾಗಾದರೆ? ದೇವರ ಶಾಪನ ಅದು? ಖಂಡಿತವಾಗಿಯೂ ಅಲ್ಲ. ದೇವ್ರ ಶಾಪ ಆದರೆ ನಿಮಗೆ ಉನ್ನತವಾದ ಹೆಸರು ಕೊಡ್ತೀನಿ ಅಂತ ದೇವರು ಏನಕ್ಕೋಸ್ಕರ ಹೇಳ್ತಾ ಇದ್ರು ಇಷ್ಟಕ್ಕೂ ಯೆಶಾಯನ ಗ್ರಂಥದಲ್ಲಿ? ಹಾಗಾದರೆ ಇದು ದೇವರ ಶಾಪನೂ ಅಲ್ಲ, ಸೃಷ್ಟಿಯ ಲೋಪನೂ ಅಲ್ಲ. ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತಾ? ಇನ್ನು ಎರಡನೇ ಪಾಯಿಂಟ್, ಎರಡನೇ ಕ್ಯಾಟಗರಿಯಲ್ಲಿ ನಪುಂಸಕರು ಯಾರು? ಅದೇ ವಚನ. ಎರಡನೇ ಕ್ಯಾಟಗರಿ ಯಾರಂತೆ? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರಿದ್ದಾರೆ. ಇಷ್ಟಕ್ಕೂ ಇವ್ರ ಸಂಗತಿ ಏನು? ಇವರಷ್ಟು ದೊಡ್ಡ ಪಾಪಿಗಳು ಇನ್ನೊಬ್ಬರು ಇಲ್ಲ. ಫಸ್ಟ್ ಕ್ಯಾಟಗರಿಯ ಜನ ಏನು ನೋಡಿದ್ರಿ ನೀವು? ಫಸ್ಟ್ ಕ್ಯಾಟಗರಿಯ ಜನರ ಬಗ್ಗೆ ಏನು ನೋಡಿದ್ರಿ? ಇವರಷ್ಟು ದೊಡ್ಡ ಅವಕಾಶವಾದಿಗಳು, ಇವರಷ್ಟು ದೊಡ್ಡ ಹೆಸರು ತಗೊಳ್ಳುವಂಥವರು ಇಲ್ಲ ಅಂತ ನೋಡಿದ್ರಲ್ವಾ? ಈಗ ಎರಡನೇ ಕ್ಯಾಟಗರಿಗೆ ಬಂದು ಏನು ನೋಡ್ತಾ ಇದ್ದೀವಿ ಗೊತ್ತಾ? ಇವರಷ್ಟು ದೊಡ್ಡ ದೌರ್ಭಾಗ್ಯರು ಇನ್ನೊಬ್ಬರು ಇಲ್ಲ. ಮನುಷ್ಯರಿಂದ ನಪುಂಸಕರಾಗಿರುವಂಥ ಜನ ಇದ್ದಾರಾ? ಇನ್ನೊಬ್ಬರು ಬಂದು ಇವ್ರನ್ನ ನಪುಂಸಕರನ್ನಾಗಿ ಮಾಡುವಂತಹದ್ದು ಬಿಡಿ ಪ್ರಿಯರೇ, ಸೈಡಲ್ಲಿ ಇಡಿ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ. ಸ್ವಲ್ಪ ಜನ ಇದ್ದಾರೆ. ಯಾರು ಗೊತ್ತಾ ಇವರು? ತುಂಬ ಚಿಕ್ಕ ಜನ ಅಲ್ಲ ಪ್ರಿಯರೇ, ಮಿಡಲ್ ಕ್ಲಾಸ್ ಫ್ಯಾಮ್ಲಿಗೆ ಸೇರಿದಂಥ ಜನ ಅಲ್ಲ, ತುಂಬ ಶ್ರೀಮಂತರು, ತುಂಬ ಸಮಾಜದಲ್ಲಿ ಹೆಸರಿರುವಂತಹ ಜನರು. ರೀಸೆಂಟಾಗಿ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಬಂದು ಮೀಡಿಯಾ ಮುಂದೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ನಿಮ್ಮ ಜೆಂಡರ್ ಚೇಂಜಿಗೆ ಕಾರಣ ಏನು? ಇವ್ರನ್ನೇ ಟ್ರಾನ್ಸ್ಜೆಂಡರ್ ಅಂತಾರೆ. ಟ್ರಾನ್ಸ್ಜೆಂಡರ್ ಅಂದರೆ ಎಲ್ಲ ನಪುಂಸಕರನ್ನು ಟ್ರಾನ್ಸ್ಜೆಂಡರ್ ಅನ್ನೋದಿಲ್ಲ ಪ್ರಿಯರೇ. ಟ್ರಾನ್ಸ್ಜೆಂಡರ್ ಅಂತ ಯಾರನ್ನ ಅಂತೀವಿ? ವಯಸ್ಸಿನ ಮಧ್ಯದಲ್ಲಿ ಚೇಂಜ್ ಮಾಡ್ಕೊಳ್ಳುವಂಥವರನ್ನು. ಓಕೆ, ಆ ಸ್ಪೋರ್ಟ್ಸ್ ಪರ್ಸನ್ ಬಂದು ಇಂಟರ್ವ್ಯೂ ಅಲ್ಲಿ ಎಲ್ಲರ ಮುಂದೆ ಕೂತು ನಿಮ್ಮ ಜೆಂಡರ್ ಚೇಂಜಿಗೆ ಏನು ಕಾರಣ, ರೀಸೆಂಟಾಗಿ ಜೆಂಡರ್ ಚೇಂಜ್ ಮಾಡಿಸ್ಕೊಂಡ್ರಲ್ವ, ಏನು ಕಾರಣ ಅದಕ್ಕೆ ಅಂತ ಮೀಡಿಯಾದವ್ರು ಇವ್ರನ್ನ ಕೇಳಿದ್ರೆ, ಪುರುಷನಾಗಿದ್ದು ಬೋರ್ ಹೊಡಿತಂತೆ ಇವ್ರಿಗೆ, ಅದಕ್ಕೆ ಹೋಗಿ ಸರ್ಜರಿ ಮಾಡಿಸ್ಕೊಂಡು ನಪುಂಸಕನಾಗಿ ಟ್ರಾನ್ಸ್ಜೆಂಡರ್ ಆಗಿ ಬದಲಾಗಿದ್ದಾನಂತೆ. ಅದು ಬಟ್ಟೆನ ಇಷ್ಟ ಬಂದಂತೆ ತೆಗೆದು ಚೇಂಜ್ ಮಾಡ್ಕೊಳ್ಲಿಕ್ಕೆ ಬಟ್ಟೆನ ಅದು? ಇನ್ನೊಬ್ಬರು ಕರ್ನಾಟಕದಲ್ಲೇ ಒಬ್ಬ ದೊಡ್ಡ ಮಿನಿಸ್ಟರ್ ಮಗ ಪ್ರಿಯರೇ, ಹೆಸರು ಹೇಳುವಂತಹದ್ದು ಸೂಕ್ತವಲ್ಲ. ಓಕೆ, ಮಿನಿಸ್ಟರ್ ಮಗ ಏನು ಮಾಡಿಕೊಂಡ್ರು? ಸರ್ಜರಿ. ಇನ್ನೊಂದು ಸ್ವಲ್ಪ ಜನ ಕೊಡ್ತಿರ್ತಾರೆ ಕಾರಣ, ಏನಕ್ಕೋಸ್ಕರ ಜೆಂಡರ್ ಚೇಂಜ್ ಮಾಡಿಸ್ಕೊಂಬಂದ್ರಿ ಅಂದರೆ, ಆ ಫೀಲಿಂಗು ನಾವು ಒಂದು ಸರಿ ನೋಡಬೇಕಲ್ವಾ? ಇವರು ಪುರುಷನಾಗೆ ದೇವ್ರು ಸೃಷ್ಟಿ ಮಾಡಿರ್ತಾನೆ. ಓಕೆ, ದೇವ್ರು ಸೃಷ್ಟಿ ಮಾಡಿರ್ತಾರೆ. ಓಕೆ, ಆ ಸ್ತ್ರೀಯಾಗಿದ್ದರೆ ಹೇಗಿರುತ್ತೆ ಅವ್ರ ಜೀವನ ಅಂತ ನಾನು ತಿಳ್ಕೊಳ್ಲಿಕ್ಕೋಸ್ಕರ ನಾನು ಜೆಂಡರ್ ಚೇಂಜನ್ನು ಮಾಡಿಸ್ಕೊಂಡಿದ್ದೀನಿ. ಇದು ದೇವರ ತಪ್ಪಲ್ಲ ಪ್ರಿಯರೇ. ಇವ್ರನ್ನ ದೇವರು ಸೃಷ್ಟಿ ಮಾಡ್ತಾನೂ ಇಲ್ಲ. ಯಾಕೆ? ದೇವ್ರು ಇವ್ರನ್ನ ಸರಿಯಾಗಿ ಸ್ತ್ರೀಯಾಗಿ ಪುರುಷನಾಗಿ ಸೃಷ್ಟಿ ಮಾಡಿದ್ದಾರೆ. ಆದರೆ ಇವ್ರು ಏನು ಮಾಡ್ಕೊಂಡಿದ್ದಾರೆ? ಆ ಫೀಲಿಂಗನ್ನು ನೋಡಬೇಕಂತೆ. ಸತ್ಯವೇದದಲ್ಲಿ ಇಂಥವರನ್ನ ಕುರಿತು ದೇವರೊಂದೆರಡು ಮಾತನ್ನು ಬರೆಸಿದ್ದಾರೆ. ಆ ಮಾತನ್ನು ನೋಡಿ. ಯಾಜಕಕಾಂಡ 19ನೇ ಅಧ್ಯಾಯ 28ನೇ ವಚನ. ಯಾಜಕಕಾಂಡ 19ನೇ ಅಧ್ಯಾಯ 28ನೇ ವಚನ, 19-28. ಸತ್ತವರಿಗೋಸ್ಕರ ದುಃಖವನ್ನು ಸೂಚಿಸುವುದಕ್ಕಾಗಿ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು. ಏನೇನು ಮಾಡಬಾರ್ದು? ಫಸ್ಟ್ ಪಾಯಿಂಟ್, ಏನು ಮಾಡಬಾರ್ದು? ಯಾರು ಸತ್ತೋಗಿದ್ದಾರೆ ಅಂದ್ಕೊಳ್ಳಿ, ಓಕೆ, ಅವರಿಗೋಸ್ಕರ ಗೋಳಾಡ್ತಿದ್ದೀನಿ ಅಂತ ಹೇಳಿ ಬಟ್ಟೆ ಎಲ್ಲ ಹರಿದಾಕೊಂಡು ಜೋರಾಗಿ ಕಿರ್ಚಿ ಯಾವುದೋ ಒಂದು ವಸ್ತುವನ್ನು ತೊಗೊಂಡು ನಿಮ್ಮ ಮೈಗೆಲ್ಲ ಗಾಯ ಮಾಡಿಕೊಳ್ಳುವಂತಹದ್ದನ್ನು ನೀವು ಮಾಡಬಾರ್ದು. ನೆಕ್ಸ್ಟ್, ಶರೀರದ ಮೇಲೆ ಹಚ್ಚೆ ಚುಚ್ಚಿಸಿಕೊಳ್ಳಬಾರದು, ನಾನು ಯೆಹೋವನು. ಏನು ಹಾಕ್ಸ್ಕೋಬಾರ್ದಂತೆ? ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಟ್ಯಾಟೂ. ಹೌದಾ? ಯಾಕೆ?
ಈ ಶರೀರ ನಮ್ಮ ಸ್ವತ್ತ ಇಷ್ಟಕ್ಕೂ ನಮ್ಮ ಸ್ವತ್ತ. ನಿಮ್ಮದೊಂದು ಜಾಗ ಇದೆ ಅಂದ್ಕೊಳ್ಳಿ, ಲ್ಯಾಂಡ್ ನಿಮ್ಮ ಹೆಸರಲ್ಲಿ ಇದೆ ಅಂದ್ಕೊಳ್ಳಿ, ಯಾರಾದರೂ ಬಂದು ಮುಂದೆ ಏನಾದರೂ ಗಲೀಜನ್ನು ಹಾಕಿ ಅಥವಾ ನಿಮ್ಮ ಲ್ಯಾಂಡಿಗೆ ಇನ್ನೊಬ್ಬರು ಬಂದು ಆಕ್ರಮಣ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ನಿಮ್ಮ ಲ್ಯಾಂಡ್ಗೆ ಹಾನಿ ಮಾಡ್ತಿದ್ದಾರೆ ಅಂದ್ಕೊಳ್ಳಿ, ಸುಮ್ಮನೆ ಇರ್ತೀರಾ? ಇಲ್ಲ. ಹಾಗಾದರೆ ಈ ಶರೀರನೂ ನಮ್ಮ ಸ್ವತ್ತ, ಇದು ದೇವರು ತನಗೋಸ್ಕರ ತನಗಿಷ್ಟ ಬಂದಂತೆ ಮಾಡ್ಕೊಂಡಿರುವಂತಹ ಪ್ರಾಪರ್ಟಿ. ಒಂದು ಮಾತಲ್ಲಿ ಹೇಳಬೇಕಾದ್ರೆ ನಮ್ಮ ಶರೀರ ದೇವರ ಪ್ರಾಪರ್ಟಿ. ನಮ್ಮ ಶರೀರದಿಂದ ದೇವರ ಕೆಲಸ ಮಾಡಬೇಕಾಗಿರುವಂತಹ ಭಾರ ಇದೆ. ಓಕೆ, ಈ ದೇವರ ಶರೀರವನ್ನು ನಾವೇನು ಮಾಡ್ಕೋಬಾರ್ದು? ಯಾರೋ ಸತ್ರು ಅಂತ ಇದನ್ನು ಹಾನಿ ಮಾಡ್ಕೋಬಾರ್ದು. ನೆಕ್ಸ್ಟ್, ಹಚ್ಚೆಯನ್ನು ಚುಚ್ಚಿಸಿಕೊಳ್ಳಬಾರದು. ಎಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ ಈ ಶರೀರದ ವಿಚಾರದಲ್ಲಿ ದೇವರು. ಹಚ್ಚೆ ಹಾಕ್ಕೋಬಾರ್ದು ಅಂದರೆ ಟ್ಯಾಟೂನೇ ಹಾಕ್ಕೊಬಾರ್ದು ಅಂತ ಹೇಳಿದಂತಹ ದೇವರು ನಿನ್ನನ್ನು ಪುರುಷನನ್ನಾಗಿ ಮಾಡಿದ್ರೆ, ಸ್ತ್ರೀಯಾಗಿ ಚೇಂಜ್ ಆದರೆ ಸುಮ್ಮನೆ ಬಿಡ್ತಾರಾ? ಸ್ತ್ರೀಯಾಗಿ ಮಾಡಿದ್ರೆ ಪುರುಷನನ್ನಾಗಿ ಚೇಂಜ್ ಆದರೆ ಸುಮ್ಮನೆ ಬಿಡ್ತಾರಾ? ಇದು ದೇವರು ತನ್ನ ಪ್ರಾಪರ್ಟಿ ಮೇಲಿಟ್ಟಿರುವಂತಹ ಗಮನ. ಆ ಪ್ರಾಪರ್ಟಿಗೆ ಯಾರಾದರೂ ಏನಾದರೂ ಹಾನಿ ಮಾಡಿದ್ರೆ ಅದು ನಾವೇ ಆಗಿರ್ಬೋದು ಪ್ರಿಯರೇ. ಆತ್ಮಹತ್ಯೆ ಮಾಡ್ಕೋತಾರೆ ತುಂಬ ಜನ. ಏನು ಮಾಡ್ಕೋತಾರೆ? ತಮ್ಮ ಪ್ರಾಣವನ್ನು ತಾವೇ ತೆಗೆದುಕೊಳ್ತಾರೆ. ಸುಮ್ಮನೆ ಬಿಡ್ತಾರ ದೇವರು? ಇದೇ ನರಕದಲ್ಲಿ ಶಿಕ್ಷೆ ಇದೆ. ಇನ್ನೊಂದು ವಚನ ನೋಡಿ, ದೇವರು ಎಷ್ಟು ಈ ದೇವರ ಪ್ರಾಪರ್ಟಿ ಆಗಿರುವಂಥ ನಮ್ಮ ದೇಹದ ಮೇಲೆ ಎಷ್ಟು ಎಚ್ಚರ ವಹಿಸ್ತಿದ್ದಾರೆ ಅಂತ ಹೇಳಿ. ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 5ನೇ ವಚನ. 22:5. ಸ್ತ್ರೀಯು ಪುರುಷನು ಸ್ತ್ರೀ ವೇಷವನ್ನು ಹಾಕಿಕೊಳ್ಳಬಾರದು. ಹಾಗೆ ಮಾಡುವವರು ನಿಮ್ಮ ದೇವರಾದ ಯೆಹೋವನಿಗೆ ಹೇಯರು. ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅಸಹ್ಯ ಅಂತ. ಯಾರ್ಯಾರು? ಸ್ತ್ರೀ ಪುರುಷನ ವೇಷ ಹಾಕ್ಕೊಂಡ್ರೆ ಅಥವಾ ಪುರುಷನು ಸ್ತ್ರೀ ವೇಷ ಹಾಕ್ಕೊಂಡ್ರೆ. ನಿಮ್ಮ ಗೆಟಪ್ಪನ್ನು ಚೇಂಜ್ ಮಾಡ್ಕೊಳ್ಳೋದೇ ನನಗಿಷ್ಟ ಇಲ್ಲ ಅಂತ ದೇವ್ರು ಹೇಳಿದ್ರೆ, ಗೆಟಪ್ ಏನು ಪ್ರಭು, ಸ್ವಲ್ಪ ಹೊತ್ತಿರಿ, ನೀವು ಕೊಟ್ಟಿದ್ದೀರಲ್ಲ ಅಂಗಾಂಗ ಅದನ್ನು ಚೇಂಜ್ ಮಾಡಿಕೊಂಡು ನೀವು ನನ್ನ ಪುರುಷನಾಗಿ ಸೃಷ್ಟಿ ಮಾಡಿದ್ದೀರಲ್ವ, ನಾನು ಸ್ತ್ರೀಯಾಗಿ ಬದಲಾಗ್ತೀನಿ. ನೀವು ನನ್ನನ್ನು ಸ್ತ್ರೀಯಾಗಿ ಸೃಷ್ಟಿ ಮಾಡಿದ್ದೀರಲ್ವ, ನಾನು ಪುರುಷನಾಗಿ ಬದಲಾಗ್ತೀನಿ. ಬಿಡ್ತಾರಾ? ಇದು ನಿಜವಾಗ್ಲೂ ದೇವರು ಅಂದ್ಕೊಂಡಿರುವಂತಹ ನಪುಂಸಕರೇನ ಇವರು? ಖಂಡಿತವಾಗ್ಲೂ ಅಲ್ಲ. ಓಕೆ, ಹಾಗಾದರೆ ಏನಕ್ಕೋಸ್ಕರ ಹೀಗೆ ಬದಲಾಗ್ತಾರೆ? ಇನ್ನೊಬ್ರು ಇದ್ರು ಪ್ರಿಯರೇ, ಫೇಮಸ್ ಡ್ಯಾನ್ಸರ್, ಪ್ರಪಂಚದಲ್ಲಿ ಪ್ರಖ್ಯಾತಿ ಹೊಂದಿದ್ದಂತಹ ಡ್ಯಾನ್ಸರ್, ನಿಮ್ಮೆಲ್ಲರಿಗೂ ಗೊತ್ತು. ಆ ವ್ಯಕ್ತಿಯ ಹೆಸರು ಹೇಳುವಂತಹದ್ದು ಬೇಡ. ಓಕೆ, ಇವರು ಏನಕ್ಕೋಸ್ಕರ ಜೆಂಡರ್ ಚೇಂಜ್ ಮಾಡಿಸ್ಕೊಂಡ್ರಿ ಅಂದರೆ, ನನ್ನ ಡ್ಯಾನ್ಸ್ ಇದೆಯಲ್ವ, ಕೋಟ್ಯಾಂತರ ಜನ ನೋಡ್ತಿದ್ದಾರಲ್ವ, ನಾನು ಪುರುಷನಾಗೇ ಡ್ಯಾನ್ಸ್ ಮಾಡಿದ್ರೆ ಅದೇ ಇಂಟ್ರೆಸ್ಟ್ ಇರೋದಿಲ್ಲ ತುಂಬ ಜನಕ್ಕೆ. ಪುರುಷನನ್ನಾಗಿ ನೋಡಿ ಬೇಜಾರಾಗಿರುತ್ತೆ. ಅದಕ್ಕೆ ನಾನು ಸ್ತ್ರೀಯಾಗಿ ಚೇಂಜ್ ಆದರೆ ನಾನು ಡ್ಯಾನ್ಸ್ ಅನ್ನುವಂತಹದ್ದು ಇನ್ನೊಂದು 30 ವರ್ಷ 20 ವರ್ಷ ನನಗಿರುವಂಥ ಫ್ಯಾನ್ ಫಾಲೋಯಿಂಗ್ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ಜೆಂಡರ್ ಚೇಂಜ್ ಮಾಡಿಸ್ಕೊಂಡೆ. ಈ ಥರ ಜನನೂ ಇದರ ಪ್ರಪಂಚದಲ್ಲಿ ಇದ್ದಾರೆ. ಹಾಗಾದರೆ ಇವರೆಲ್ಲ ಏನಕ್ಕೋಸ್ಕರ ಹೀಗೆ ಬದಲಾದರು? ಚಿಕ್ಕ ವಯಸ್ಸಲ್ಲಿ ಚರ್ಚ್ಗೆ ಹೋಗಿ ಕೂತ್ಕೋಬೇಕಾದ್ರೆ ಏನು ಬೋಧನೆ ಇರಬೇಕಿತ್ತು ಚರ್ಚಲ್ಲಿ? ಇಷ್ಟಕ್ಕೂ ಸತ್ಯವೇದದಲ್ಲಿ ನಪುಂಸಕರ ಬಗ್ಗೆನೂ ಬರೆಸಿದ್ದಾರೆ. ಈ ರೀತಿ ಅಂತೆ ಇವರು. ಆದರೆ ಇವ್ರು ಯಾರು ನಪುಂಸಕರು? ತಾಯಿ ಗರ್ಭದಿಂದ ಬರುವಂಥವ್ರು. ಆದರೆ ಈ ನಪುಂಸಕರನ್ನು ಹೊರತುಪಡಿಸಿ ಸ್ತ್ರೀಯನ್ನು ಪುರುಷನನ್ನು ದೇವರು ಸೃಷ್ಟಿ ಮಾಡಿದಾರಲ್ವ, ಸ್ತ್ರೀಯ ಘನತೆ ತಿಳಿಸಿದರೆ ಇವ್ರಿಗೆ ಚಿಕ್ಕ ವಯಸ್ಸಿನಿಂದ, ಪುರುಷನ ಘನತೆ ಏನಕ್ಕೋಸ್ಕರ ದೇವರು ಸೃಷ್ಟಿ ಮಾಡಿದ್ರು? ಒಂದು ಮನೆಗೆ ಒಂದು ಇಡೀ ಮನೆಗೆ ಯಜಮಾನ ಪುರುಷನು. ಅದೇ ಮನೆಯನ್ನು ಸಂಭಾಳಿಸಿಕೊಂಡು ಹೋಗುವಂತಹವಳು ಸ್ತ್ರೀ ಅಂತ ಹೇಳಿ ಸ್ತ್ರೀಯ ಮಹತ್ವವನ್ನು, ಪುರುಷನ ಮಹತ್ವವನ್ನು ಚಿಕ್ಕ ವಯಸ್ಸಿಂದ ತಿಳಿಸಿದರೆ ಸಂಘದಲ್ಲಿ ಹೀಗೆ ಇವರು ಏನಕ್ಕೆ ಆಗ್ತಿದ್ರು? ಅಥವಾ ಮನೆಯಲ್ಲಿ ಒಂದು ಸ್ತ್ರೀ ಪಾತ್ರವನ್ನು, ಪುರುಷನ ಪಾತ್ರವನ್ನು, ಬೈಬಲ್ ಓಪನ್ ಯೂನಿವರ್ಸಿಟಿಯಲ್ಲಿ ಈ ಪ್ರಸಂಗಗಳೆಲ್ಲ ಇದೆ ಪ್ರಿಯರೇ. ಸ್ತ್ರೀ ಪಾತ್ರ ಏನು ಅಂತ ಹೇಳಿ ಈ ಸ್ತ್ರೀ ಪಾತ್ರವನ್ನು, ಪುರುಷನ ಪಾತ್ರವನ್ನು ಎಲ್ಲ ಮನೆಯಲ್ಲಿ ಕೂರಿಸ್ಕೊಂಡು ಇವ್ರಿಗೆ ಚಿಕ್ಕ ವಯಸ್ಸಿಂದ ಹೇಳಿದರೆ ಈ ಆಲೋಚನೆ ಬರ್ತಿತ್ತಾ ನಾನು ಜೆಂಡರ್ ಚೇಂಜ್ ಮಾಡ್ಕೋಬೇಕು ಅನ್ನುವಂತಹದ್ದು? ಇಲ್ಲ. ಹಾಗಾದರೆ ಇವರೆಲ್ಲ ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ? ಸೆಕೆಂಡ್ ಕ್ಯಾಟಗರಿ. ಈ ಸೆಕೆಂಡ್ ಕ್ಯಾಟಗರಿ ಏನು? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರು. ಇನ್ನೊಂದು ಸ್ವಲ್ಪ ಜನ ಮಕ್ಕಳಿರ್ತಾರೆ. ಸೆಕೆಂಡ್ ಕ್ಯಾಟಗರಿಯಲ್ಲೇ ಇದ್ದೀವಿ, ಅಂಶದ 2ನೇ ಭಾಗದಲ್ಲಿ ಇದ್ದೀವಿ. ಓಕೆ, ಇವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಂದ ಬರ್ತಾರೆ ಅಂತ ಹೇಳಿ ತಂದೆ ತಾಯಿಯಂದಿರು ಕೇಳದೆ ಬಿಟ್ಬಿಟ್ಟಿರ್ತಾರೆ. ಇವ್ರು ಎಲ್ಲಿ ಹೋದರೂ ಸಹ ಕೇಳೋದಿಲ್ಲ. ಮಕ್ಕಳೇ ಆಚೆ ಇವ್ರು ಸೇರಿರುವಂತಹ ಸ್ನೇಹ ಹೇಗಿರುತ್ತೆ ಗೊತ್ತಾ? ಇವ್ರು ಸೇರಿರುವಂತಹ ಸ್ನೇಹ ಯಾರ ಜೊತೆ ಸ್ನೇಹ ಮಾಡಿರ್ತಾರೆ ಗೊತ್ತಾ? ಯಾರ ಜೊತೆ ಮಾಡಿರ್ತಾರೆ? ಹೀಗೆ ಪುರುಷನನ್ನಾಗಿ ಸೃಷ್ಟಿ ಮಾಡಿದ್ರೆ ಸ್ತ್ರೀಯಾಗಿ ಬದಲಾಗಬೇಕು ಅಂತ ಹೇಳಿ ಬದಲಾಗಿರ್ತಾರಲ್ವ, ಇವ್ರ ಜೊತೆ ಸ್ನೇಹ ಮಾಡಿರ್ತಾರೆ. ಅದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇವರು ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೆ ಗೊತ್ತಾ?
ತುಂಬ ದಿನ ಆದ ನಂತರ, ತುಂಬ ವರ್ಷಗಳಾದ ನಂತರ ಆಗ ಗೊತ್ತಾಗತ್ತೆ. ಇವ್ರು ಸೇರಿರುವಂತಹ ಫ್ರೆಂಡ್ಶಿಪ್ ಹೇಗಿರುತ್ತೆ ಗೊತ್ತಾ? ಇದಿಷ್ಟಕ್ಕೂ ನಡೀತು ಪ್ರಿಯರನ್ನು ಹೇಳ್ತಿರುವಂಥದ್ದು ಕತೆ ಅಲ್ಲ. ಒಂದು ಹುಡುಗನನ್ನು ಟಿ ವಿನಲ್ಲಿ ಕರೆಸಿ ಇಂಟರ್ವ್ಯೂ ಮಾಡಿದ್ರು. ಆ ಹುಡುಗ ಹೇಳಿದ್ದೇನು ಗೊತ್ತಾ? ನನಗೊಬ್ಬ ಫ್ರೆಂಡ್ ಇದ್ದ, ಒಂದು ಸುಮಾರು ವರ್ಷಗಳು ಕಳೀತು. ಆ ಫ್ರೆಂಡು ಇನ್ನೊಂದು ಕಡೆ ಎಲ್ಲೋ ಕರ್ಕೊಂಡು ಹೋಗ್ತಿದ್ದ. ನಮ್ಮ ಮನೇಲಿ ಕೇಳ್ತಿರ್ಲಿಲ್ಲ ಎಲ್ಲಿಗೆ ಹೋಗ್ತೀಯ, ಎಲ್ಲಿಂದ ಬರ್ತೀಯ ಅಂತ ಹೇಳಿ. ಅಲ್ಲಿ ಕರ್ಕೊಂಡು ಹೋದ ನಂತರ ಇದೇ ಥರ ಇದ್ದರು ಎಲ್ಲರೂ. ನನಗೂ ಈ ಹುಡುಗ ಪ್ರಿಯರೇ, ಇವನು ಪುರುಷ ಹೇಳಬೇಕಾದ್ರೆ ಅಲ್ಲಿ ಕರ್ಕೊಂಡು ಹೋದ ನಂತರ ಇವನಿಗೆ ಚೂಡಿದಾರ್ ಕೊಟ್ಟು, ಇದು ಹಾಕೋ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂದ್ರಂತೆ. ಅಲ್ಲಿ ಲಿಪ್ಸ್ಟಿಕ್ ಕೊಟ್ಟು, ಇದು ಹಾಕೋ ನೀನು ತುಂಬ ಚೆನ್ನಾಗಿ ಕಾಣ್ತೀಯ ಅಂದ್ರಂತೆ. ಇದೆಲ್ಲ ಹಾಕ್ಕೊಂಡ ನಂತರ ಈ ಹುಡುಗನಿಗೆ ಇದೇ ಅಭ್ಯಾಸ ಆಗಿ ಒಂದು ದಿನ ಮನೆಗೆ ಬಂದಂತೆ ಚೂಡಿದಾರ್ ಹಾಕ್ಕೊಂಡು. ಏನು ಮಾಡ್ತಾರೆ ಮನೆಯಲ್ಲಿ? ಕತ್ ಹಿಡಿದು ಆಚೆ ತಪ್ಪಿದ್ರು ನಮ್ಮ ಮನೆಯಲ್ಲಿ ನನ್ನನ್ನು. ಆಗ ನನಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ಸೀದಾ ಮತ್ತೆ ಅದೇ ಸ್ಥಳಕ್ಕೆ ಹೋದೆ. ಈಗ ಏನಾಗಿದೆ ಗೊತ್ತಾ ಹುಡುಗನ ಕತೆ? ಸರ್ಜರಿ ಮಾಡಿಸ್ಕೊಂಡು, ಅವರೇ ಸರ್ಜರಿ ಮಾಡ್ತಾರೆ ಪ್ರಿಯರೇ. ನಾವು ನೋಡ್ತಿದ್ದೀವಲ್ವ, 2ನೇ ಕ್ಯಾಟಗರಿ ಜನ ತಮ್ಮನ್ನು ತಾವೇ ಬೇಕು ಅಂತ ಹೇಳಿ ಟ್ರಾನ್ಸ್ಜೆಂಡರ್ ಆಗಿರುವಂಥವ್ರು. ಇವ್ರಿಗೊಂದು ಯೂನಿಯನ್ ಇರುತ್ತೆ. ಈ ಯೂನಿಯನ್ಗೆ ಒಬ್ಬರು ಹೆಡ್ ಇರ್ತಾರೆ. ಯಾರಾದರೂ ಹೋಗಿ ನಾನು ಪುರುಷನಾಗಿ ಹುಟ್ಟಿದ್ದೀನಿ, ನಾನು ಸ್ತ್ರೀ ಆಗಬೇಕು ಅಂತ ಹೇಳಿದ್ರೆ ಇವರೇ ಸರ್ಜರಿಗೆ ಅರೇಂಜ್ ಮಾಡ್ತಾರೆ. ಹಾಗೆ ಈ ಹುಡುಗನ ಭವಿಷ್ಯ, ಈ ಹುಡುಗನ ಜೀವನ ಹಾಳಾಗಿ ಹೋಯಿತು. ಯಾಕೆ ಹಾಳಾಗೋಯ್ತು? ಇಷ್ಟಕ್ಕೂ ಈ ಹುಡುಗ ಹಾಳಾಗಲಿಕ್ಕೆ ಕಾರಣ ಯಾರು ಹೇಳಿ? ಮನೆಯವರು. ಎಲ್ಲಿಗೆ ಹೋಗ್ತೀಯಾ, ಎಲ್ಲಿಂದ ಬರ್ತೀಯಾ, ಯಾಕಿಷ್ಟು ಲೇಟು, ಯಾರು ನಿನ್ನ ಸ್ನೇಹಿತರು, ನೀನು ಯಾರ ಜೊತೆ ಸ್ನೇಹ ಮಾಡ್ತಿದ್ಯಾ ಅಂತ ಕೇಳದೇ ಇರೋದರಿಂದ. ಹೀಗೆ ಬರ್ಸಿದಾರ, ನಿಮ್ಮ ಮಕ್ಕಳನ್ನು ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗಲೂ ಅಂತ ದೇವ್ರು ಬರ್ಸಿದ್ದಾರೆ. ಹೌದಾ? ಪಕ್ಕದಲ್ಲೇ ಇಟ್ಕೊಂಡಿರಬೇಕು, ಯಾವಾಗಲೂ ಹೇಳ್ತಾನೆ ಇರಬೇಕು ಅಂತ ದೇವ್ರು ಬರ್ಸಿದ್ದಾರೆ. ಹೀಗೆ ಬಿಟ್ಟರೆ ಮಕ್ಕಳನ್ನು ಇನ್ನೇನಾಗುತ್ತೆ? ಹಾಗಾದರೆ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರೇನ ಇವರು ಸಹ? ಹೌದು. ಯಾರು ಗೊತ್ತಾ ಕಾರಣ? ಇವರು ನಪುಂಸಕರಾಗಲಿಕ್ಕೆ ತಮ್ಮ ಮನೆಯವರೇ. ಇನ್ನು ಅಂಶದ 2ನೇ ಭಾಗದಲ್ಲೇ ಇದ್ದೀವಿ. ಇನ್ನೊಂದು ವರ್ಗದ ಜನ ಇದ್ದಾರೆ. ಅಂಶದ 2ನೇ ಭಾಗ ಯಾವುದು? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರು. ಅದೇ ಭಾಗದಲ್ಲಿ ಇನ್ನೊಂದು ವರ್ಗದ ಜನ ಇದ್ದಾರೆ. ಇವ್ರು ಯಾರು ಗೊತ್ತಾ? ಈ ಹಳೆ ಕಾಲದಲ್ಲಿ ರಾಜರಿರ್ತಿದ್ರಲ್ವ ಪ್ರಿಯರೇ. ಈ ರಾಜರಿಗೆ ತುಂಬ ಜನ ರಾಣಿಯರು ಇರ್ತಾಯಿದ್ರು. ಈ ರಾಣಿಯರ ಸುತ್ತ ಯಾರಿರ್ತಾಯಿದ್ರು? ರಾಣಿಯರ ಸುತ್ತ ಇವ್ರಿಗೆ ಸೇವೆ ಮಾಡಲಿಕ್ಕೆ ಹುಡುಗಿಯರೇ ಇರ್ತಾಯಿದ್ರು. ಆದರೆ ಆ ಸಂದರ್ಭದಲ್ಲೂ ಸಹ ಕಠಿಣವಾದ ಕೆಲಸಗಳಿರುತ್ತಲ್ವ ಪ್ರಿಯರೇ, ಭಾರ ಹೊರುವಂತಹದ್ದು ಅಥವಾ ತುಂಬ ದೊಡ್ಡ ದೊಡ್ಡ ಕೆಲಸ, ಬೇರೆ ದೇಶಕ್ಕೆ ಹೋಗಿ ರಾಣಿ ಹೀಗೆ ಹೇಳಿದ್ರು ಅಂತ ತಿಳಿಸಿ ಬರುವಂತಹದ್ದು, ಈ ಕೆಲಸಗಳಿಗೆಲ್ಲ ಸ್ತ್ರೀಯರು ಸರಿ ಹೋಗ್ತಿರ್ಲಿಲ್ಲ. ಅದಕ್ಕೆ ರಾಜ ಇವ್ರ ಸುತ್ತ ಯಾರು ನಡ್ತಿದ್ರು ಗೊತ್ತಾ? ನಪುಂಸಕರನ್ನು. ಯಾಕೆ? ಪುರುಷರನ್ನು ಇಟ್ಟರೆ ರಾಣಿ ಎಲ್ಲಿ ಪುರುಷನಿಗೆ ಆಕರ್ಷಿತಳಾಗಿ ಬಲಿಯಾಗಿ ವಿವಾಹ ಕೇಳ್ತಾಳೋ ಅವನ ಜೊತೆ ಅಂತ ಹೇಳಿ ರಾಣಿಯ ಸುತ್ತ ನಪುಂಸಕರನ್ನು ಇಡ್ತಾ ಇದ್ದ. ಸತ್ಯವೇದದಲ್ಲೂ ಆ ಮಾತನ್ನು ಬರೆಸಿದ್ದಾರೆ. ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ 3ನೇ ವಚನ. ಎಸ್ತೇರಳ ಗ್ರಂಥ 2ನೇ ಅಧ್ಯಾಯ 3ನೇ ವಚನ 2-3. ಅರಸನು ತನ್ನ ರಾಜ್ಯದ ಎಲ್ಲ ಸಂಸ್ಥಾನಗಳಿಗೆ ಕಾರಭಾರಿಗಳನ್ನು ಕಳುಹಿಸಬೇಕು. ಅವರು ಸುಂದರಿಯರಾದ ಎಲ್ಲ ಕನ್ಯೆಯರನ್ನು ಶೂಷನ್ ಕೋಟೆಯ ಅಂತಃಪುರದಲ್ಲಿ ಕೂಡಿಸಿ, ಅಂತಃಪುರದ ಪಾಲಕನು ಅಂದರೆ ಇನ್ಚಾರ್ಜ್, ರಾಜ ಕಂಚುಕಿ ಅಂದರೆ ನಪುಂಸಕರೇ, ಕಂಚುಕಿಯೂ ಆದ ಹೇಗಯ್ಯ ವಶಕ್ಕೆ ಕೊಡಲಿ. ಇಟ್ಟಿದ್ರ ರಾಜ ಈ ಕೆಲಸಗಳಿಗೆಲ್ಲ ಅವ್ರನ್ನ ರಾಣಿಯರನ್ನೆಲ್ಲ. ಈಗ ಇಮಿಡಿಯೇಟಾಗಿ ರಾಜನಿಗೊಂದು ರಾಣಿ ಅಪಾಯಿಂಟ್ ಆಗಬೇಕು. ಈಗ ಏನು ಮಾಡಬೇಕು? ಎಲ್ಲರನ್ನು ಕೂಡಿಸುವಂತಹ ಕೆಲಸ. ಅಂತಃಪುರಕ್ಕೆ ಇನ್ಚಾರ್ಜ್ ಯಾರಾಗಿದ್ದರು? ಕಂಚುಕಿ, ನಪುಂಸಕನು. ಓಕೆ, ಈ ರೀತಿ ನಪುಂಸಕರಾಗಿ ಅಲ್ಲಿ ಇರಬೇಕಾದ್ರೆ ರಾಜ ಇವ್ರನ್ನೆಲ್ಲಿಂದನೂ ಕರ್ಕೊಂಬರ್ಬೇಕಾ ಬೇಡವಾ? ಈ ರಾಣಿ ಸುತ್ತ ನಪುಂಸಕರನ್ನು ಇಡಬೇಕು. ಎಲ್ಲಿಂದ ಕರ್ಕೊಂಬರ್ತಾಯಿದ್ರು? ಇಷ್ಟಕ್ಕೂ ಈ ನಪುಂಸಕರನ್ನು ಎಲ್ಲಿಂದ ಕರ್ಕೊಂಬರ್ತಾಯಿದ್ರು? ಅದೇ ಸತ್ಯವೇದದಲ್ಲಿ ಅದನ್ನು ಬರೆಸಿದ್ದಾರೆ ಪ್ರಿಯರೇ. ಯೆಶಾಯನ ಗ್ರಂಥ 39ನೇ ಅಧ್ಯಾಯ 7ನೇ ವಚನ. ಯೆಶಾಯನ ಗ್ರಂಥ 39ನೇ ಅಧ್ಯಾಯ 7ನೇ ವಚನ. 39:7. ಬಾಬೇಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಗಳಲ್ಲಿ ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು. ಏನು ಮಾಡ್ತಾರಂತೆ? ಕಂಚುಕಿ ಅಂದರೆ ನಪುಂಸಕರನ್ನು ಮಾಡ್ತಾರೆ. ಯಾರನ್ನು ಕರ್ಕೊಂಡೋಗಿ ಬಾಬೇಲಿನ ಅರಸರು ಬಂದು ನೀನು ಪಡೆದ ಮಕ್ಕಳನ್ನು, ಅಂದರೆ ಮಕ್ಕಳು ಆಗ ನಪುಂಸಕರಾಗಿರೋದಿಲ್ಲ ಪ್ರಿಯರೇ. ಆ ಮಕ್ಕಳು ಚೆನ್ನಾಗಿರ್ತಾರೆ, ಸ್ತ್ರೀಯಾಗಿ ಹುಟ್ಟಿರ್ತಾರೆ ಇಲ್ಲ ಪುರುಷನಾಗಿ ಹುಟ್ಟಿರ್ತಾರೆ. ಓಕೆ, ಇವ್ರನ್ನ ಕರ್ಕೊಂಡೋಗಿ ಏನು ಮಾಡ್ತಾರಂತೆ? ತೆಗೆದುಕೊಂಡು ಹೋಗಿ ಅವರನ್ನು ತಮ್ಮ ಅರಮನೆಗಳಲ್ಲಿ ಕಂಚುಕಿಗಳನ್ನಾಗಿ ನೇಮಿಸಿಕೊಳ್ಳುವರು. ಅಂದರೆ ಪುರುಷನನ್ನು ಕರ್ಕೊಂಡು ಹೋಗಿ ಇವರೇ ನಪುಂಸಕರನ್ನಾಗಿ ಮಾಡ್ತಾರೆ. ಯಾರು?
ರಾಜನ ಆಜ್ಞೆಯ ಮೇರೆಗೆ ಸಂಸ್ಥಾನದಲ್ಲಿರುವಂಥವರು. ನಿಮ್ಮೆಲ್ಲರಿಗೂ ಗೊತ್ತಿರಲಿ ಪ್ರಿಯರೇ, ಹಿಂದಿನ ಕಾಲದಲ್ಲಿ ಒಂದು ರಾಜ್ಯ ಇನ್ನೊಂದು ರಾಜ್ಯವನ್ನು ಆಕ್ರಮಣ ಮಾಡ್ಕೊಳ್ಲಿಕ್ಕೆ ಬರ್ತಾ ಇತ್ತಾ? ಹಾಂ, ಬರ್ತಾಯಿತ್ತು. ಈಗ ಯಾರು ಯುದ್ಧ ಗೆಲ್ತಾರೋ ಅವ್ರ ಮನೆಯಲ್ಲಿರುವಂತಹ ಆ ಕುಟುಂಬಗಳಲ್ಲಿ, ಆ ಸಂಸ್ಥಾನದಲ್ಲಿರುವಂಥ ಎಲ್ಲ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳನ್ನು ಇವ್ರು ಕರ್ಕೊಂಡು ಹೋಗ್ತಾಯಿದ್ರು ಆ ಕೆಲಸ ಮಾಡಲಿಕ್ಕೋಸ್ಕರ. ಓಕೆ, ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಹೋದ ನಂತರ ಹೀಗೆ ಪುರುಷರನ್ನು ಏನು ಮಾಡಬೇಕು, ಈ ಪುರುಷರನ್ನು ಹೀಗೆ ಕರ್ಕೊಂಡು ಹೋದ್ರು ತಮ್ಮ ರಾಜ್ಯಕ್ಕೆ. ಗೆದ್ದ ನಂತರ ಸೋತಿರುವಂಥ ರಾಜ್ಯದಿಂದ ಪುರುಷರನ್ನು ಹೀಗೆ ಕರ್ಕೊಂಡು ಹೋದ್ರು ಅಂತ ಅಂದ್ಕೊಳ್ಳಿ. ಈ ಪುರುಷರು ತಮ್ಮ ಆಸ್ಥಾನದಲ್ಲಿ, ತಮ್ಮ ಸಂಸ್ಥಾನದಲ್ಲಿರುವಂತಹ ಸ್ತ್ರೀಯರ ಮೇಲೆ ಆಸೆಪಟ್ಟು ಅವ್ರನ್ನ ಒಲಿಸಿಕೊಂಡು ಎಲ್ಲಿ ಮದುವೆ ಆಗ್ತಾರೋ ಅಂತ ಹೇಳಿ ಈ ಪುರುಷರನ್ನು ಕರ್ಕೊಂಡು ಹೋಗಲಿಕ್ಕೆ ಮುಂಚೆ ಏನು ಮಾಡ್ತಾಯಿದ್ರು, ಇವ್ರನ್ನ ನಪುಂಸಕರನ್ನಾಗಿ ಮಾಡಿ ಅದಾದ ನಂತರ ಕರ್ಕೊಂಡು ಹೋಗ್ತಾಯಿದ್ರು. ಅದಾದ ನಂತರ ಇವ್ರಿಗೆ ಬೇಕಾಗಿರುವಂಥ ಕಠಿಣವಾದ ಕೆಲಸಗಳು, ರಾಣಿಯ ಸುತ್ತ ಇರಲಿಕ್ಕೆ ಕಾವಲು, ಎಲ್ಲವನ್ನು ನಪುಂಸಕರನ್ನು ಉಪಯೋಗಿಸ್ಕೊಂಡು ಅರೇಂಜ್ಮೆಂಟ್ ಮಾಡ್ತಾಯಿದ್ರು. ಓಕೆ, ಇವರು ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ? ಮನುಷ್ಯರಿಂದ ನಪುಂಸಕರನ್ನಾಗಿ ಮಾಡಲ್ಪಟ್ಟಂಥವರು. ಅಂಶದ 2ನೇ ಭಾಗದಲ್ಲಿ ಏನು ಆಲೋಚನೆ ಮಾಡಿದ್ವಿ ನಾವು ಇಷ್ಟೊತ್ತು? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರ ಬಗ್ಗೆ ಅಲ್ವಾ? ಈ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರಲ್ಲೂ ಒಂದು 3 ವರ್ಗದ ಜನ ಇದ್ದಾರೆ. ಮೊದಲನೇ ವರ್ಗದ ಜನ ತಾವೇ ಇಷ್ಟಪಟ್ಟು ಈ ಜೆಂಡರ್ ಬೋರ್ ಹೊಡಿತಿದೆ, ದೇವರು ಕೊಟ್ಟಂತಹ ಪುರುಷನ ಆಕಾರ ಬೋರ್ ಹೊಡಿತಿದೆ ಅಂತ ಸ್ತ್ರೀಗೆ ಹೋಗುವಂಥವ್ರು. ಇವರು ದೇವರ ದೃಷ್ಟಿಯಲ್ಲಿ ತಪ್ಪಿತಸ್ಥರು, ಇವರೇ ಪಾಪಿಗಳು. ಓಕೆ, ನೆಕ್ಸ್ಟ್ ಕ್ಯಾಟಗರಿ ಏನು? ಎರಡನೇ ಕ್ಯಾಟಗರಿಯಲ್ಲೇ ಎರಡನೇ ವಿಚಾರ ಏನು ಆಲೋಚನೆ ಮಾಡಿದ್ವಿ? ಮನೆಯವರ ಅಜಾಗ್ರತೆಯಿಂದ ಮಕ್ಕಳು ಹೊರಗಡೆ ಹೋಗಿ ನೀನು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ಯಾ, ಎಲ್ಲೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ ಅಂತ ಕೇಳದೇ ಇರುವಂತಹ ಕಾರಣದಿಂದ ನಪುಂಸಕರಾಗಿ ಬದಲಾದಂಥವರು. ಅದೇ ಅಂಶದ 2ನೇ ಭಾಗದಲ್ಲಿ 3ನೇ ಕ್ಯಾಟಗರಿ ಯಾರು? ಹಿಂದಿನ ಕಾಲದಲ್ಲಿ ರಾಜರು ಗೆದ್ದ ನಂತರ ಅಲ್ಲಿರುವಂತಹ ಪುರುಷರನ್ನು ಕರ್ಕೊಂಡು ಹೋಗಿ ನಪುಂಸಕರನ್ನಾಗಿ ಮಾಡಿ ತಮ್ಮ ಸಂಸ್ಥಾನದಲ್ಲಿ ಇಟ್ಕೋತಾ ಇದ್ರು. ಇದರಲ್ಲಿ ಯಾರು ತಪ್ಪು? ರಾಜನದ್ದೇ. ಓಕೆ, ಅದನ್ನು ದೇವರು ನೋಡ್ಕೋತಾರೆ. ಅಂಶದ 2 ಭಾಗಗಳನ್ನು ಮುಗಿಸಿದ್ವಿ ಪ್ರಿಯ. ಇನ್ನೊಂದು ಚಿಕ್ಕ ಭಾಗ ಇದೆ, 3ನೇ ಭಾಗ ಮುಗಿಸ್ಕೊಳ್ಳೋಣ. ಒಂದು 4-5 ರೆಫರೆನ್ಸ್ ಇದೆ, ಮುಗಿಸ್ಕೊಳ್ಳೋಣ. ಓಕೆ, ಇನ್ನು 3ನೇ ಕ್ಯಾಟಗರಿಯ ಜನ ಯಾರು? ಮತ್ತೆ ಬನ್ನಿ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. ಈ 2 ಕ್ಯಾಟಗರಿ ಮುಗಿಸಿದೀವಲ್ವ ಪ್ರಿಯರೇ? ತಾಯಿ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ, ಇದನ್ನು ಮುಗಿಸಿದೀವಿ. ಮನುಷ್ಯರಿಂದ ನಪುಂಸಕರಾಗಿ ಮಾರಲ್ಪಟ್ಟಂಥವರು ಕೆಲವರು ಇದ್ದಾರೆ, ಇದನ್ನು ಮುಗಿಸಿದೀವಿ. ಈಗ ಆಲೋಚನೆ ಮಾಡಬೇಕಾಗಿರುವಂತಹದ್ದು, ಮತ್ತು ಪರಲೋಕ ರಾಜ್ಯದ ನಿಮಿತ್ತವಾಗಿ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಕೆಲವರು ಇದ್ದಾರೆ. ಇಷ್ಟಕ್ಕೂ ಇವ್ರು ಯಾರು? ಪರಲೋಕ ರಾಜ್ಯಕ್ಕೋಸ್ಕರ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಲ್ಪಟ್ಟಂಥವರು. ಇದೇನು ಬ್ರದರ್, ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಪುಂಸಕರಾಗಬೇಕಾ? ನಾವು ಆಗಬೇಕಾ? ಪ್ರಿಯರೇ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ನಪುಂಸಕರನ್ನು ದೇವರು ಎಷ್ಟೊಂದು ಜನ ಸೃಷ್ಟಿ ಮಾಡಿದಾರಲ್ವ? ಈ ಎಲ್ಲರೂ ಪರಲೋಕಕ್ಕೆ ಹೋಗ್ತಾರಾ? ಇಲ್ಲ. ಈಗ ತಾನೇ ನೀವು ನೋಡಿದಂತಹ ರೀತಿಯಲ್ಲಿ ಆ ಸಿಸ್ಟರನ್ನು ನೋಡಿದ್ರಲ್ವ, ಅಂಜಲಿ ಸಿಸ್ಟರನ್ನು, ಈ ರೀತಿ ದೇವರಿಗೋಸ್ಕರ ಜೀವಿಸಿದ್ರೆ, ದೇವರು ಅಂದ್ಕೊಂಡಿರುವಂತಹ ಆಸೆಯನ್ನು ನೆರವೇರಿಸಿದ್ರೆ ಅವ್ರು ಮಾತ್ರ ಅಲ್ವಾ ಪರಲೋಕಕ್ಕೆ ಹೋಗುವಂತಹದ್ದು. ಹಾಗಾದರೆ ಎಲ್ಲ ನಪುಂಸಕರು ಪರಲೋಕಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲೇನು ಬರ್ಸಿದ್ದಾರೆ? ಪರಲೋಕ ರಾಜ್ಯಕ್ಕೋಸ್ಕರ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡಂಥವರು. ಅಂದರೆ ಎಲ್ಲ ನಪುಂಸಕರು ಪರಲೋಕಕ್ಕೆ ಹೋಗೋದಿಲ್ಲ. ಹಾಗಾದರೆ ಇಲ್ಲಿ ಬರೆದಿರುವಂಥ ನಪುಂಸಕತ್ವ ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಲ್ಲ. ಹೌದಾ ಇಲ್ವಾ? ಕೊಲೋಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಇದನ್ನು ಓದುವುದಕ್ಕಿಂತ ಮುಂಚೆ ತೆಗೆದಿಟ್ಕೊಂಡಿರ್ತೀರ ಈ ವಚನವನ್ನು. ಪುರುಷನನ್ನಾಗಿ ದೇವರು ಸೃಷ್ಟಿ ಮಾಡಿದ್ರೆ ನಾನು ಸ್ತ್ರೀಯಾಗಿ ಬದಲಾಗ್ತೀನಿ. ಏನು ಮಾಡಿಕೊಂಡು ಸಂತಾನೋತ್ಪತ್ತಿ ಅವಯವವನ್ನು ಸಾಯಿಸ್ಕೊಂಡು. ಹೌದಾ ಇಲ್ವಾ? ಟ್ರಾನ್ಸ್ಜೆಂಡರ್ ಆಗಬೇಕಾದ್ರೆ, ಪುರುಷನಿಂದ ಸ್ತ್ರೀಗೆ ಸ್ವಿಚ್ ಆಗಬೇಕಾದ್ರೆ ಇವರು ಏನು ಮಾಡಬೇಕು? ತಮ್ಮ ಅವಯವಗಳನ್ನು ಸಾಯಿಸ್ಕೋಬೇಕು. ಹೌದಾ ಇಲ್ವಾ? ಅವಯವಗಳನ್ನು ಹಾಗೆ ಸಾಯಿಸ್ಕೊಂಡ್ರೆ ಇವರು ನಪುಂಸಕರು ಅಂತ ಹೆಸರು ತಗೋತಾರೆ. ಈಗ ದೇವರು ಬರ್ಸಿದ್ದಾರೆ, ಇದು ಯಾವ ನಪುಂಸಕತ್ವ ಗೊತ್ತಾ? ನಿಮ್ಮ ಅವಯವಗಳನ್ನು ಸಾಯಿಸ್ಕೊಳ್ಳುವಂತಹ ನಪುಂಸಕರಲ್ಲ. ಯಾವ ನಪುಂಸಕರಾಗಿರ್ಬೇಕಂತೆ ಪರಲೋಕಕ್ಕೆ ಹೋಗಬೇಕಾದ್ರೆ 3:5. ಆದದ್ದರಿಂದ ನಿಮ್ಮಲ್ಲಿ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಅವಯವಗಳನ್ನೆಲ್ಲ ಪ್ರಿಯರೇ ಸಾಯಿಸಬೇಕಾಗಿರುವಂತಹದ್ದು. ಆ ನಪುಂಸಕರ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ. ಹೇಗಿರಬೇಕಂತೆ ಪರಲೋಕಕ್ಕೆ ಹೋಗಬೇಕಾದ್ರೆ? ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಅಂದರೆ ನಪುಂಸಕರಿಗೆ ಹೋಲಿಸಿ ಬರೆದಿದ್ದಾರೆ. ಯಾಕೆ? ಅವ್ರ ಅವಯವಗಳನ್ನು ಸಾಯಿಸ್ಕೋತಾರಲ್ವ, ನೀವೇನು ಸಾಯಿಸ್ಕೋಬೇಕು ಪರಲೋಕಕ್ಕೆ ಬರಬೇಕಾದ್ರೆ? ನಿಮ್ಮ ಭೂ ಸಂಬಂಧವಾದ ಭಾವಗಳನ್ನು, ನಿಮ್ಮ ಕೆಟ್ಟ ಆಲೋಚನೆಗಳನ್ನು, ಅದೇ ಅವಯವಗಳಲ್ಲಿ ಬರುವಂತಹ ಕೋರಿಕೆಗಳನ್ನು ಸಾಯಿಸ್ಕೊಳ್ಳಿ. ಮುಂದೆ ಅದೇನೇನೆಂದರೆ ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ
ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳನ್ನು ವಿಸರ್ಜಿಸಿ ಬಿಟ್ಟರೆ ಆ ಕ್ಯಾಟಗರಿಗೆ ಹೊರಟೋಗ್ತೀವಿ. ಥರ್ಡ್ ಕ್ಯಾಟಗರಿಗೆ ಯಾವುದು? ಪರಲೋಕಕ್ಕೋಸ್ಕರ ನಮ್ಮನ್ನು ನಾವು ಶರೀರಕ್ಕೆ ಸಂಬಂಧಪಟ್ಟಂಥ ನಪುಂಸಕರಲ್ಲ, ಈ ಕೆಟ್ಟ ಭಾವಗಳನ್ನೆಲ್ಲ ಸಾಯಿಸುವಂಥ ನಪುಂಸಕರಾದರೆ ಮಾತ್ರ ಪರಲೋಕ ಪ್ರವೇಶ. ಈ ರೀತಿ ತಮ್ಮ ಶರೀರದಲ್ಲಿ ಹುಟ್ಟುವಂಥ ಎಲ್ಲ ಕೋರಿಕೆಗಳನ್ನು ಸಾಯಿಸಿಕೊಂಡಂತಹ ಯಾರಾದರೂ ಇದ್ದಾರಾ ಸತ್ಯವೇದದಲ್ಲಿ? ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನ, 15:3. ಯಾಕೆಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ಸಿಕ್ಕಿದ್ರ? ತನ್ನ ಶರೀರ ಭಾವವನ್ನು ಸಾಯಿಸಿಕೊಂಡಂತಹ ಹೀರೋ ಸಿಕ್ಕಿದ್ರ ನಮಗೆ? ಯೇಸು ಕ್ರಿಸ್ತರು. ಇವ್ರನ್ನ ಯಾವ ಕ್ಯಾಟಗರಿಯಲ್ಲಿ ಹಾಕ್ಬೋದು? ಈ ರೀತಿ ಜೀವನ ಮಾಡಿದಂತಹ ಭಕ್ತರನ್ನು ಪರಲೋಕಕ್ಕೋಸ್ಕರ ತಮ್ಮ ಶರೀರದಲ್ಲಿ ಹುಟ್ಟುವಂಥ ಕೋರಿಕೆಗಳನ್ನು ಸಾಯಿಸಿಕೊಂಡಂತಹ ಜನ. ಪೌಲನ ಬಗ್ಗೆ ಒಂದು ವಚನವನ್ನು ನೋಡಿ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 8ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 8ನೇ ವಚನ. ಮದುವೆ ಇಲ್ಲದವರನ್ನು ವಿಧವೆಯರನ್ನು ಕುರಿತು ನಾನು ಹೇಳುವುದೇನೆಂದರೆ, ನಾನಿರುವಂತೆಯೇ ಇರುವುದು ಅವರಿಗೆ ಒಳ್ಳೆಯದು. ಅಂದರೆ ಪೌಲನು ಏನು ಹೇಳ್ತಿದ್ದಾರೆ? ನನ್ನ ಶರೀರದಲ್ಲಿರುವಂತಹ ಶರೀರ ಭಾವವನ್ನು ನಾನು ಸಾಯಿಸ್ಕೊಂಡಿದ್ದೀನಿ. ಈ ರೀತಿ ಶರೀರ ಭಾವವನ್ನು ಸಾಯಿಸಿಕೊಂಡು, ಅಂಗಾಂಗಗಳನ್ನು ಸಾಯಿಸಿಕೊಳ್ಳದೆ ಶರೀರ ಭಾವವನ್ನು ಸಾಯಿಸಿಕೊಂಡು ದೇವರಿಗೋಸ್ಕರ ಜೀವಿಸಿದ್ರೆ ಅವ್ರು ಯಾರು? ಪರಲೋಕಕ್ಕೋಸ್ಕರ ತಮ್ಮನ್ನು ತಾವು ನಪುಂಸಕರನ್ನಾಗಿ ಮಾಡಿಕೊಂಡಂಥ ಜನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 29ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 29ನೇ ವಚನ. ಇದನ್ನೇನಕ್ಕೋಸ್ಕರ ಓದ್ತಾ ಇದ್ವಿ ಗೊತ್ತಾ ಪ್ರಿಯರೇ? ಈ ವಚನ, ಈ ಎರಡು ಮೇಲಿರೋ 3 ವಚನ ನೋಡಿದ ತಕ್ಷಣ ತುಂಬ ಜನ ಪ್ರಶ್ನೆ, ಏನು ಇದು? ಹಾಗಾದರೆ ನಾವು ಮದುವೆ ಮಾಡ್ಕೋಬಾರ್ದಾ? ವಿವಾಹ ಮಾಡ್ಕೋಬಾರ್ದಾ? ಯಾವ ಆಸೆನೂ ಇರಬಾರ್ದಾ ಅನ್ನೋದಕ್ಕೆ ದೇವರೇ ಉತ್ತರ ಕೊಡ್ತಿದ್ದಾರೆ. 7:29. ಸಹೋದರರೇ, ನಾನು ಹೇಳುವುದೇನೆಂದರೆ, ಸಮಯವು ಸಂಕೋಚಿತವಾದದ್ದರಿಂದ ಇನ್ನು ಮೇಲೆ ಮದುವೆ ಮಾಡಿಕೊಂಡ್ರೂ ಹೇಗಿರಬೇಕು? ಹೆಂಡತಿಯುಳ್ಳವರು ಹೆಂಡತಿ ಇಲ್ಲದವರಂತೆಯೂ, ಅಳುವವರು ಅಳದವರಂತೆಯೂ, ಮುಂದೆ ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದಂಥವರೆಯೂ ಇರಬೇಕು. ಹೀಗಿರಬೇಕಂತೆ. ಮದುವೆ ಮಾಡ್ಕೋಬಾರ್ದಾ? ಮದುವೆ ಅನ್ನುವಂಥ ಪದ್ಧತಿ ಇಟ್ಟಿದ್ದು ದೇವ್ರೆ. ಆದಾಮು ಹವ್ವರಿಗೆ ಮದುವೆ ಮಾಡಿದ್ಯಾರು? ದೇವ್ರೆ. ಆದರೆ ಅದರಿಂದ ಒಂದು ಉದ್ದೇಶ ಇತ್ತು. ಆ ಉದ್ದೇಶವನ್ನು ಮರೆತು ಜೀವಿಸುವಂತಹದ್ದು ತಪ್ಪೇ. ಹಾಗಾದರೆ ವಿವಾಹ ಆಗಿದ್ರೂ ಸಹ ಏನು ಚಾನ್ಸ್ ಇದೆ? ತಮ್ಮನ್ನು ತಾವೇ ಪರಲೋಕ ರಾಜ್ಯಕ್ಕೋಸ್ಕರ ತಮ್ಮ ಶರೀರ ಭಾವಗಳನ್ನು ಸಾಯಿಸ್ಕೊಂಡು ದೇವರಿಗೋಸ್ಕರ ಬದುಕುವಂತಹ ಅವಕಾಶ ಇದೆ. ಹೇಗಿರಬೇಕಂತೆ? ವಿವಾಹ ಆದಂಥವರು ಹೆಂಡತಿ ಉಳ್ಳಂಥವರು ಹೆಂಡತಿ ಇಲ್ಲದಂತೆಯೂ. ಅಂದರೆ ನಿಮ್ಮ ಫಸ್ಟ್ ಪ್ರಿಯಾರಿಟಿ ಏನಾಗಿರಬೇಕು ಅಂತ ದೇವರು ಕೇಳ್ತಿದ್ದಾರೆ. ಏನಾಗಿರಬೇಕು? ಪ್ರಪ್ರಥಮವಾಗಿ ದೇವರನ್ನು ನಿಮ್ಮ ಪ್ರಥಮ ಸ್ಥಾನದಲ್ಲಿ ಇಟ್ಕೊಳ್ಳಿ, ದೇವರಿಗೆ ಹತ್ತಿರವಾಗಿರಿ. ಒಂದು ಕಾಲದಲ್ಲಿ ದೇವರು ನಪುಂಸಕರನ್ನು ಸೃಷ್ಟಿ ಮಾಡುವಂತಹ ಆಲೋಚನೆ ತೊಗೊಂಡ್ರು. ಆ ಉದ್ದೇಶ ನೆರವೇರಿಲ್ಲ. ಆ ಆಲೋಚನೆ ತೊಗೊಂಡಿದ್ದಾರಲ್ವ, ನನಗೆ ಹತ್ತಿರ ಆಗಿರಬೇಕು ಅವರು ಅಂತ ಹೇಳಿ ಆಲೋಚನೆ ನೀವಾದರೂ ನೆರವೇರಿಸಿ. ಒಂದು ಕಾಲದಲ್ಲಿ ಸ್ತ್ರೀ ಅದನ್ನು ನೆರವೇರಿಸಿಲ್ಲ, ಒಂದು ಕಾಲದಲ್ಲಿ ಪುರುಷನೂ ನೆರವೇರಿಸಿಲ್ಲ, ಇನ್ನೊಂದು ಕಾಲದಲ್ಲಿ ನಪುಂಸಕರು ಅದನ್ನು ನೆರವೇರಿಸಿಲ್ಲ. ಈಗ ಮತ್ತೆ ವಾಪಸ್ ಬರ್ತಿದ್ದಾರೆ ದೇವರು. ಏನಂತ? ನಪುಂಸಕರನ್ನ ಮಾಡದೆ ಅವರು ಸಹ ನೆರವೇರಿಸ್ತಿಲ್ಲ. ಈಗ ಮತ್ತೆ ಚಾನ್ಸ್ ಯಾರಿಗೆ ಬಂದಿದೆ? ಸ್ತ್ರೀಗೆ, ಪುರುಷನಿಗೆ, ನಪುಂಸಕರಿಗೂ ಸಹ. ಈಗಲಾದರೂ ಮಾಡ್ತೀರಾ? ಹಾಗಾದರೆ ನೀವು ಹೇಗೆ ಜೀವಿಸ್ಬೇಕಂತೆ? ಇದ್ದರೂ ಇಲ್ಲದವರಂತೆ. ಅಂದರೆ ನಿಮಗಿರುತ್ತೆ, ಓಕೆ ಫೈನ್, ಫಸ್ಟ್ ಪ್ರಯಾರಿಟಿಯಲ್ಲಿ ದೇವ್ರನ್ನ ಇಟ್ಕೊಳ್ಳಿ. ಆಮೇಲೆ ನಿಮ್ಮ ಕುಟುಂಬ, ಈ ಕುಟುಂಬನೇ ಇರಬಾರ್ದು ಅಂತ ಬೈಬಲಲ್ಲಿ ಎಲ್ಲೂ ಬರ್ಸಿಲ್ಲ ಪ್ರಿಯರೇ. ಕುಟುಂಬ ಇರಬಾರ್ದು, ಮನೆ ಪೋಷಣೆ ನೀವು ಮಾಡಬಾರ್ದು, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಇಟ್ಟಿಲ್ಲ. ಆದರೆ ಎಲ್ಲರಿಗಿಂತ ಮುಖ್ಯವಾಗಿ ನೀವು ದೇವರಿಗೆ ಹತ್ತಿರರಾಗಿ ಇರಬೇಕು. ಕೊನೆಯ ವಚನ ಓದಿ ಮುಗಿಸ್ಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 26ನೇ ವಚನ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 26ನೇ ವಚನ. ನಪುಂಸಕರಿಗೆ ಸ್ಫೂರ್ತಿಯಾಗುವಂಥ ವಚನ. ಓಕೆ, 26. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯೂ ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯೂ ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ಯಾರು ಸಿಗ್ತಾರೆ ಇಷ್ಟಕ್ಕೂ ಫಿಲಿಪ್ಪನಿಗೆ? ಕಂಚುಕಿ ಅಂದರೆ
ನಪುಂಸಕನು. ಈ ನಪುಂಸಕನು ಏನು ಮಾಡ್ತಿದ್ದಾನೆ ಅಂತ ಹೇಳಿ ನೋಡಿ ಪ್ರಿಯರೇ. ಅವನು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂದಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಏಷಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಏನು ಮಾಡ್ತಿದ್ರಂತೆ? ನನ್ನನ್ನು ಈಗ ಸೃಷ್ಟಿ ಮಾಡಿಲ್ಲ, ನನ್ನನ್ನು ಪುರುಷನನ್ನಾಗೂ ಮಾಡಿಲ್ಲ ದೇವರು, ಸ್ತ್ರೀಯಾಗೂ ಮಾಡಿಲ್ಲ, ಮೋಸ ಮಾಡಿಬಿಟ್ರು ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾರ ರಥದಲ್ಲಿ? ಇಲ್ಲ. ದೇವರ ವಾಕ್ಯದ ಧ್ಯಾನ. ಇದು ಯಾರಿಗೆ ಸ್ಫೂರ್ತಿ? ಯಾರಿಗೆ ಸ್ಫೂರ್ತಿ? ನಪುಂಸಕರಿಗೆ. ಹೋಗಲಿ, ಈಗ ನೀವು ಕೇಳಿದಿರಲ್ವ ಪ್ರಿಯರೇ, ನೆಕ್ಸ್ಟ್ ಟೈಮ್ ಅಸಹಿಸ್ಕೊಳ್ಳುವಂತಹದ್ದು ಅಥವಾ ತಾಯಿ ಗರ್ಭದಿಂದ ಈ ಥರ ಹುಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ನಿಮ್ಮ ಕಿವಿಗೆ ಬಿದ್ದ ತಕ್ಷಣ ಒಂದು ವೇಳೆ ನಿಮಗೆ ಚಾನ್ಸ್ ಸಿಕ್ಕಿದ್ರೆ, ಆ ಟೆಂಡರ್ ಏಜಲ್ಲಿ, ಆ ಯಂಗ್ ಏಜಲ್ಲಿ ಹೇಳುವಂತಹ ಚಾನ್ಸ್ ಸಿಕ್ಕಿದ್ರೆ ದಯವಿಟ್ಟು ಇದನ್ನೆಲ್ಲ ತಿಳಿಸಿ. ಅಥವಾ ನೀವು ನೋಡಿದ್ರಲ್ವ ಅಂಜಲಿ ಸಿಸ್ಟರ್ ಅವ್ರನ್ನ, ಇವ್ರು ಯೂಟ್ಯೂಬಲ್ಲಿ ಲಿಂಕ್ ಓಪನ್ ಮಾಡಿ ನೀವೇ ಟೈಪ್ ಮಾಡಿ ಅಂಜಲಿ ಇವ್ಯಾಂಜಲಿಸ್ಟ್ ಅಂತ ಹೊಡೆದ್ರೆ ಬರುತ್ತೆ. ಇದನ್ನು ಟೈಪ್ ಮಾಡಿ ಎಲ್ಲರಿಗೂ ದಯವಿಟ್ಟು ಸೆಂಡ್ ಮಾಡಿ. ಸ್ವಲ್ಪ ಜನ ಆದರೂ ಈ ಉದ್ದೇಶವನ್ನು, ದೇವರು ಅಂದ್ಕೊಂಡಿರುವಂತಹ ಉದ್ದೇಶವನ್ನು ತಮ್ಮ ಬದುಕಿನಲ್ಲಿ ನೆರವೇರಿಸಲಿ. ಓಕೆ ಫೈನ್. ಇವ್ರು ಏಷಾಯನ ಗ್ರಂಥದಲ್ಲಿ ಏಷಾಯನ ಗ್ರಂಥವನ್ನು ಓದ್ತಾ ಇದ್ರ, ಏಷಾಯನ ಗ್ರಂಥವನ್ನು ಓದ್ತಾ ಇದ್ರು. ಅದು ಇವ್ರಿಗೆ ಅರ್ಥ ಆಗ್ತಾ ಇರೋದಿಲ್ಲ ಪ್ರಿಯರೇ. ಓಕೆ, ಆ ಸಂದರ್ಭದಲ್ಲಿ ಈ ಮನುಷ್ಯ ಹೋಗ್ತಾನೆ ಅಲ್ಲಿಗೆ, ಫಿಲಿಪ್ಪನು. ಅದಾದ ನಂತರ ಏನಾಗುತ್ತೆ? ಅದಾದ ನಂತರ ಏಷಾಯನ ಗ್ರಂಥವನ್ನು ಈ ವ್ಯಕ್ತಿ ನಪುಂಸಕನಿಗೆ ಎಕ್ಸ್ಪ್ಲೈನ್ ಮಾಡುವಂತಹದ್ದು. ಆ ವ್ಯಕ್ತಿ ಏನು ಮಾಡ್ತಾನೆ ಗೊತ್ತಾ? ಕೇಳಿದಂತಹ ನಪುಂಸಕನು ಏನು ಮಾಡ್ತಾರಂತೆ? 36ನೇ ವಚನ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾ ಸ್ನಾನ ಮಾಡಿಸಿದನು. ಏನಾಯಿತು? ಕೊನೆಯಲ್ಲಿ ರಕ್ಷಣೆ ಮಾರ್ಗದಲ್ಲಿ ಬಂದರು. ಏನು ತಗೊಂಡು? ದೀಕ್ಷಾ ಸ್ನಾನ ತಗೊಂಡು. ಈಗ ಏಷಾಯನ ಗ್ರಂಥದಲ್ಲಿ ಬರೆದಿದ್ರಲ್ವ, ನೀವು ಉನ್ನತವಾದ ಹೆಸರು ಕೊಡ್ತೀನಿ ಅಂತ ಬರುತ್ತಾ ಈ ವ್ಯಕ್ತಿಗೆ? ಯಾವುದಾದ ಹೆಸರು? ಕ್ರೈಸ್ತರು. ಇದು ದೇವರು ನಪುಂಸಕರ ವಿಚಾರವಾಗಿ ಇಟ್ಕೊಂಡಂತಹ ಆಲೋಚನೆ. ಓಕೆ, ಅಂಶ ಮುಗೀತು ಪ್ರಿಯರೇ. ಇವತ್ತು ನಾವು ಆಲೋಚನೆ ಮಾಡಿರುವಂತಹ ಅಂಶದ ಹೆಸರು ನಪುಂಸಕತ್ವವು ಸೃಷ್ಟಿಯ ಲೋಪವೋ ದೇವರ ಶಾಪವೋ. ಅದು ಸೃಷ್ಟಿ ಲೋಪನೂ ಅಲ್ಲ, ದೇವರ ಶಾಪನೂ ಅಲ್ಲ. ಫಸ್ಟ್ ಕ್ಯಾಟಗರಿ ಜನ ಯಾರು? ಫಸ್ಟ್ ಕ್ಯಾಟಗರಿ ಜನ ತಾಯಿ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದಂಥವ್ರು. ಇವ್ರು ಏನಕ್ಕೋಸ್ಕರ ದೇವ್ರು ಹಂಗೆ ಹುಟ್ಟಿಸ್ತಿದ್ದಾರೆ ಅಂತ ನೀವು ನೋಡಿದ್ರಿ. ಎರಡನೇ ಕ್ಯಾಟಗರಿ ಜನ ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಂಥವರು. ಇವ್ರ ಬಗ್ಗೆನೂ ನೀವು ನೋಡಿದ್ದೀರಾ. ಮೂರನೇ ವರ್ಗದ ಜನ ಪರಲೋಕಕ್ಕೋಸ್ಕರ ತಮ್ಮ ಶರೀರ ಭಾವವನ್ನು ಸುಟ್ಟು ಹಾಕಿ, ಶರೀರ ಭಾವವನ್ನು ಸಾಯಿಸಿಕೊಂಡು ಪರಲೋಕಕ್ಕೋಸ್ಕರ ನಪುಂಸಕರಾದಂತಹ ಜನ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಿದ್ದೀವಿ ಅಪ್ಪ. ಯಾರಿಗೂ ತಿಳಿಸಿಕೊಡದೇ ಇರುವಂತಹ ಜ್ಞಾನವನ್ನು ನಮಗೆ ತಿಳಿಸ್ಕೊಟ್ಟಿರೋದಕ್ಕೆ ನಿಮಗೆ ವಂದನೆಗಳು, ಧನ್ಯವಾದಗಳು ತಂದೆ. ಕೇಳಿರುವಂತಹ ಪ್ರತಿಯೊಂದೊಂದು ಮಾತು ಕೊನೆಯವರೆಗೂ ನಮ್ಮ ಹೃದಯದಲ್ಲಿ ಇಟ್ಕೊಂಡು, ಹಾಗೆ ಜಯಶಾಲಿ ಕನ್ನಡ ಕ್ರಿಶ್ಚಿಯನ್ ಟಿ ವಿ ಮೂಲಕ ಲೈವ್ ನೋಡಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ನೆನಪಿಸ್ಕೊಳ್ಳಿ ಅಪ್ಪ. ಆತ್ಮಕ್ಕೆ ಸಂಬಂಧಪಟ್ಟ ಆಶೀರ್ವಾದಗಳಿಂದ ಅವ್ರನ್ನ ಆಶೀರ್ವದಿಸಿ ಅನ್ನುವಂಥ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಹಾಗೆ ರಾಮು ಅಣ್ಣನವರು ನೆಕ್ಸ್ಟ್ ಸಂದೇಶ ಕೊಡಲಿಕ್ಕೆ ಸಿದ್ಧ ಆಗಿದ್ದಾರೆ. ಅವರ ಜೊತೆಯಲ್ಲೂ ನೀವಿದ್ದು, ಅವರ ಕುಟುಂಬದ ಜೊತೆಯಲ್ಲೂ ನೀವಿದ್ದು ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಪೂರೈಸ್ತೀರಾ ಅನ್ನುವಂಥ ನಂಬಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್.